ಹಿರಿಯ ಲೇಖಕ, ಕಥೆಗಾರ, ಕಾದಂಬರಿಕಾರ ಗೋಪಾಲಕೃಷ್ಣ ಪೈ ಅವರು ಹಳೆಯ ನೆನಪುಗಳಿಗೆ ನನ್ನನ್ನು ಕೆದಕ್ತಾ ಇದ್ದೀರಿ. ಕಥೆಗಳ ಜೊತೆಗಿನ ಒಡನಾಟ ಬೆಳೀತಾ ಇರೋ ಟೈಮಲ್ಲಿ ಬೇರೆ ಫಾರ್ಮಿನ ಬಗ್ಗೆ ಯೋಚನೆ ಬರಲಿಲ್ವಾ? ನನ್ನ ಬದುಕಿನಲ್ಲಿ ಎರಡು ವಿಷಯಗಳ ಬಗ್ಗೆ ನನಗೆ ಅತ್ಯಂತ ಮೋಹ ಇದೆ. ಒಂದು ಸಣ್ಣ ಕಥೆಗಳು, ಇನ್ನೊಂದು ಕವಿತೆಗಳು. ಕಾಲೇಜಿನಲ್ಲಿರುವಾಗ ಒಂದು ಹುಡುಗಿ ಅವನು ಕತೆ ಬರೀತಾನೆ. ಅಯ್ಯೋ ಪಾಪವೇ, ಅವನಿಗೇನು ಬಂದಿದೆ ಕತೆ ಬರೆಯೋದು ಅಂತೇಳಿ ಅವಳೊಂದು ಕಮೆಂಟ್ ಮಾಡಿಲ್ಲ. ನನಗೊಂದು 10 ಕಾಪೀಸ್ ರಾಯಲ್ಟಿಯಾಗಿ ಕೊಟ್ಟಿದ್ದಾಯ್ತು ಅವರು. ಅದನ್ನು ಒಂದು ಕನ್ನಡದ ಅನೇಕ ರೈಟರ್ಸಿಗೆ ಕಳಿಸ್ಕೊಟ್ಟಿದ್ದಾಯಿತು. ಒಬ್ಬರಿಂದಲೂ ಅದಕ್ಕೆ ಎಕ್ನಾಲೇಜ್ಮೆಂಟ್ ಕೂಡ ಬಂದಿದೆ. ಸುಂದರವಾದ ಒಂದು ರಾಜಕುಮಾರಿ ಬರ್ತಾಳೆ, ಅವನಿಗೆ ಬಂಗಾರದ ತಟ್ಟೆಯಲ್ಲಿ ಇದೆಲ್ಲ ಇಡ್ತಾಳೆ, ಊಟ ಎಲ್ಲ ಇಡ್ತಾಳೆ, ಹತ್ತಿರ ಕೂತು ಗಾಳಿ ಆಗ್ತಾಳೆ. ಚಂದದ ಹುಡುಗಿ ನೋಡಿ ನಕ್ಕಳು ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಹೊಳಿತು. ಯಾರು ಇವರು? ನನ್ನ ಕಾಲೇಜಿನಲ್ಲಿದ್ಲ, ಯಾಕೆ ನಕ್ಕಿರಬೇಕು ಅಂತೇಳಿ ಅಲ್ಲಿ ಒಂದು ಸಂಶಯನೂ ಬರುತ್ತೆ. ಏನಾಗುತ್ತೆ ಗೊತ್ತು, ನಾವು ಬರೆದದ್ದು ನಮ್ಮ ಥರ ಮಗುವಿನಾಗೆ ಅದರ ತಲೆ ಕಡಿಯೋದು ಅಂತೇಳಿ ಎಲ್ಲ ನೋವಾಗುತ್ತೆ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಲೇಖಕ, ಕಥೆಗಾರ, ಕಾದಂಬರಿಕಾರ ಗೋಪಾಲಕೃಷ್ಣ ಪೈ ಅವರು. ಅವರ ಬೆಂಗಳೂರಿನ ನಿವಾಸದಲ್ಲಿ ಕುಳಿತು ನಾನು ಈ ಮಾತುಕತೆಯನ್ನು ನಡೆಸ್ತಾ ಇದ್ದೇನೆ. ಗೋಪಾಲಕೃಷ್ಣ ಪೈ ಅವರು 1966ರಲ್ಲೇ ಕಥೆ ಬರೆಯಲು ಆರಂಭಿಸಿದರೂ ಕೂಡ 86ರಲ್ಲಿ ಮೊದಲನೇ ಸಂಕಲನ ಪ್ರಕಟಿಸ್ತಾರೆ. 3 ದಶಕಗಳ ಕಾಲ ಒಂದು ಕಥೆಗಳನ್ನು ಬರೆದರೂ ಸಂಕಲನ ಪ್ರಕಟಿಸದೇ ಇದ್ದವರು. ಆಮೇಲೆ ಮತ್ತಷ್ಟು ತಿರುವುಗಳು, ಆಮೇಲೆ ಬೇಲಾಡಿ ಹರಿಶ್ಚಂದ್ರ ಸೇರಿದಂತೆ 4 ಕಥಾ ಸಂಕಲನ, ಬ್ರಹ್ಮ ಮತ್ತು ಸ್ವಪ್ನ ಸಾರಸ್ವತ 2 ಕಾದಂಬರಿಗಳನ್ನು, ಅದಲ್ಲದೆ ಚೀನಿ ಕಥೆಗಳನ್ನು ಕನ್ನಡಕ್ಕೆ ಅನುವಾದಿಸಿದ, ಮಾರ್ಕ್ ಟುಲಿ ಅನುಭವ ಭಾರತದ ನೋಟವನ್ನು ಕನ್ನಡಕ್ಕೆ ಅನುವಾದಿಸಿದ ಲೇಖಕ ಗೋಪಾಲಕೃಷ್ಣ ಪೈ ಅವರು ಗಿರೀಶ್ ಕಾಸರವಳ್ಳಿ ಅವರ ಜೊತೆಗೆ ಸ್ಕ್ರಿಪ್ಟ್ ಮಾಡಿದ, ಅಂದರೆ ಚಿತ್ರಕಥೆ ಸಂಭಾಷಣೆಯಲ್ಲಿ ಮಾಡಿದ ಕನಸೆಂಬ ಕುದುರೆಯ ನೇರಿ ಸದಕ್ಕೆ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿ ಕೂಡ ದೊರೆತಿದೆ. ಅವರ ಸ್ವಪ್ನ ಸಾರಸ್ವತ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬಹಳ ದೊಡ್ಡ ಹೆಜ್ಜೆ ಗುರುತು ಮೂಡಿಸಿದ ಕೃತಿ. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಭಾಜನವಾಗಿದೆ. ಅದು 9ಕ್ಕೂ ಹೆಚ್ಚು ಮುದ್ರಣಗಳನ್ನು ಕಂಡಿದೆ ಮತ್ತು 8ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಅನುವಾದ ಆಗಿದೆ. ಅವರನ್ನು ನಾನು ಪ್ರೀತಿ ಮತ್ತು ಗೌರವದಿಂದ ಈ ಮಾತುಕತೆಗೆ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ. ನನಗೆ ಒಂದು ಸಣ್ಣ ಕುತೂಹಲ ಏನಂದರೆ, ನಿಮ್ಮ ಮತ್ತು ಕಥೆಯ ನಡುವಿನ ಒಡನಾಟ ಅದು ಶುರುವಾಗಿದ್ದೆ ಇಲ್ಲಿ? ಭಾಳ ಹಳೆಯ ನೆನಪುಗಳಿಗೆ ನೀವು ನನ್ನನ್ನು ಕೆದಕ್ತಾ ಇದ್ದೀರಿ. ಚಿಕ್ಕಂದಿನಲ್ಲಿರುವಾಗ ನನಗೆ ಅಂಥ ಒಳ್ಳೆ ಆರೋಗ್ಯ ಇರಲಿಲ್ಲ. ಯಾವಾಗಲೂ ಔಷಧಿ ಅದು ಇದು ಅಂತೇಳಿ ತೆಳ್ಳಗಿದ್ದೆ. 9 ಮಕ್ಕಳಲ್ಲಿ 6ನೇ ಮಗ ನಾನು, ಹುಡುಗ. ಹಾಗೆ ಹೆಚ್ಚು ಓಡಾಡಲಿಕ್ಕೆ, ಆಡಲಿಕ್ಕೆ, ಫ್ರೆಂಡ್ಸ್ ಅವರು ಇವರು ಅಂತೆಲ್ಲ ಇಲ್ಲ ಇತ್ತು. ಸೊ ಮನೇಲಿ ಕೂತಿದ್ದಾಗ ಏನು ಮಾಡೋದು, ಓದಲಿಕ್ಕೆ ಶುರು ಮಾಡಿದೆ. ಆಗ ನಮ್ಮ ಊರಿನಲ್ಲಿ ನಮ್ಮದೊಂದು ಸಣ್ಣ ಹಳ್ಳಿ ಪೆರ್ಲಾ ಅಂತೇಳಿ, ಅಲ್ಲಿ ಕಾಸರಗೋಡು ಹತ್ರ ಅಲ್ಲಿ ಇದಕ್ಕೆ ಏನು ಪಂಚಾಯತ್ ಬೋರ್ಡ್ನಲ್ಲಿ ಲೈಬ್ರರಿ ಇರ್ತಿತ್ತು. ಪ್ರತಿಯೊಂದು ಪಂಚಾಯತ್ ಬೋರ್ಡ್ನಲ್ಲಿ ಲೈಬ್ರರಿ ಇದೆ. ಅಲ್ಲಿ ಸಾಧಾರಣ ಒಂದು 3-4 ಸಾವಿರ ಬುಕ್ಸ್ ಇದ್ವೋ ಏನು. ನಾನು SSLC ಬಂದು ಮುಟ್ಟಬೇಕಿದೆ ಅಲ್ಲಿ ಆ ಎಲ್ಲ ಪುಸ್ತಕಗಳನ್ನು ಓದಿದ್ದೆ ಆಯಿತು. ಏನು ಪುಸ್ತಕ ಇರ್ತಿದ್ವು? ಬಹುತೇಕ ಕಥೆ ಪುಸ್ತಕ. ಆವಾಗ ಕಥೆ ಪುಸ್ತಕನೇ ಹೆಚ್ಚಿತ್ತು. ನಮಗೂ ಅದರಲ್ಲೇ ಇಂಟ್ರೆಸ್ಟ್ ಬರ್ತಿತ್ತು. ನಾವೆಲ್ಲ ಅದರಲ್ಲೂ ಪತ್ತೇದಾರಿ ಕಾದಂಬರಿ, ನರಸಿಂಹಯ್ಯನವರ ಕಾದಂಬರಿ, ಮಾಬಿಶೇಷಗಿರಿರಾಯರ ಕಾದಂಬರಿ ಅಂಥೇಳಿ, ಅಂದರೆ ಒಂಥರ ಥ್ರಿಲ್ ಕೊಡುವಂಥ ಕಾದಂಬರಿ. ಆಗ ನನಗಿನ್ನೂ ಸೀರಿಯಸ್ ಕಾದಂಬರಿಗಳನ್ನು ಓದುವ ಅಭ್ಯಾಸ ಇಲ್ಲ ಇತ್ತು. ಹೆಚ್ಚಂತೇಳಿದರೆ ತರಾಸು, ಅನಕೃ, ತ್ರಿವೇಣಿ ಇಂಥವರನ್ನು ಓದ್ತಾ ಇದ್ದೆ. ಆದರೆ ಓದ್ತಾನೇ ಇದ್ದೆ. ಅದಕ್ಕೆ ಐಡಿಯಾ ಆಗಿದ್ದು ನಂತರ ಕಾರಂತರು. ಆಮೇಲೆ
ಕಾರಂತರು ಇನ್ನೂ ಸ್ವಲ್ಪ ತಡ ಕಾರಂತರೆ ಅಂತ ಹೇಳಬೇಕು. ಕಾಲೇಜಿಗೆ ಬಂದಾಗ ನಾನು ಪುತ್ತೂರಿನಲ್ಲಿ ಕಾಲೇಜಿಗೆ ಸೇರಿದೆ. ಅಲ್ಲಿಯ ದೊಡ್ಡ ಹೆಸರು ಕಾರಂತರದ್ದು. ಅವ್ರನ್ನ ನೋಡ್ತಾ ಇದ್ದೆ ನಾನು ಆ ದಾರಿಯಲ್ಲಿ ಹೋಗುವಾಗ ಅಥವಾ ಕಾಲೇಜಿಗೆ ಅವ್ರು ಬಂದಾಗ ಎಲ್ಲ. ದೊಡ್ಡ ಕಾದಂಬರಿಕಾರರು ಅಂತೇಳಿ ನನಗೆ ಗೊತ್ತಿತ್ತು. ಎಲ್ಲರೂ ಅವರನ್ನು ಹೊಗಳ್ತಾ ಇದ್ದರು. ನಾನೊಂದು 2 ಕಾದಂಬರಿ ಓದಲಿಕ್ಕೆ ಶುರು ಮಾಡಿದೆ. ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಬರಲಿಲ್ಲ ಅದರಲ್ಲಿ. ರುಚಿ ಕಾಣಿಸಲಿಲ್ಲ ಅಂಥೇಳಿ ಅದಕ್ಕಿಂತ ಒಳ್ಳೆಯ ಕಾದಂಬರಿಗಳು ನನಗೆಲ್ಲೂ ಸಿಗಲಿಲ್ಲ. ಎಲ್ಲ ಓದಿ ಆಗಿದೆ ನಂದು. ಹಾಗಾಗಿ ಏನು ಎಲ್ಲರೂ ಚೆನ್ನಾಗಿದೆ ಅಂತ ಹೇಳ್ತಾರೆ, ನನಗೆ ಯಾಕೆ ಇದರ ರುಚಿ ಕಾಣೋದಿಲ್ಲ ಅಂಥೇಳಿ ಕಡೆಗೆ ಒಂದು ದಿವಸ ನನ್ನ ಕೈಗೆ ಚೋಮಂದುಡಿ ಪುಸ್ತಕ ಸಿಕ್ತು. ಅದನ್ನು ಓದಿದ ಮೇಲೆ ನನಗೆ ಕಾರಂತರ ಕಾದಂಬರಿಗಳ ಮೇಲೆ ಒಂದು ಆಸ್ಥೆ ಹುಟ್ಟಿತು. ಸೊ ಆಮೇಲೆ ಅವ್ರದ್ದು ಎಲ್ಲ ಕಾದಂಬರಿಗಳನ್ನು ಓದಿದೆ, ಅದರಲ್ಲಿ ಮುಳುಗೋದೆ. ಹಾಗೆ ನನ್ನ ಸಾಹಿತ್ಯದ ಇದರಲ್ಲಿ ಇನ್ನೊಂದು ಏನಂತ ಹೇಳಿದರೆ, ಆಗ ನವ್ಯರ ಒಡನಾಟನೂ ಆಯಿತು, ನವ್ಯರ ಬರಬರಾಟನೂ ಇತ್ತು. ಆಗ ನವ್ಯರ ಜೊತೆ ನವ್ಯ ಕಥೆಗಳು ನನ್ನನ್ನು ಹೆಚ್ಚು ಆಕರ್ಷಿಸಿದವು. ಅದರಲ್ಲಿ ಮುಳ್ಕೊಂಡೆ. ಕಾದಂಬರಿ ಬರೆಯುವಷ್ಟು ದೊಡ್ಡ ಹರವು ಆಗಿನ ಮನಸ್ಸಿಗೆ ಬಂದಿರಲಿಲ್ಲ. ಆಯಿತು, ಅದಕ್ಕೆ ಸಣ್ಣ ಕಥೆಗಳನ್ನೇ ತಗೊಂಡೆ. ಒಂದು ಸಣ್ಣ ಕಥೆಗೆ ಹೆಚ್ಚಿನ ಇದಿಲ್ಲ ಅಂತ ಹೇಳಿದೆ, ಸಣ್ಣ ಕಥೆಗಳನ್ನು ಬರೀಲಿಕ್ಕೆ ಶುರು ಮಾಡಿದೆ. ಮೊದಲನೇ ಸಣ್ಣ ಕತೆ ಬರೆದದ್ದು ಯಾವಾಗ? 63ರಲ್ಲಿ. ಏನು ಕತೆ ಅದು? ಅಯ್ಯೋ, ಅದೊಂದು ಅದೊಂಥರ ಸ್ವಮರುಕದ ಕತೆ ಅಂತ ಹೇಳ್ಬೋದು. ನನ್ನನ್ನು ನಾನೇ ಭಾಳ ಮರುಕದಿಂದ ನೋಡ್ತಾ ಇದ್ದಂಗೆ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಅಂತ ಹೇಳಿದ್ದೆ. ನನಗೇನು ಕುತೂಹಲ ಅಂದರೆ, ಅದು ಹುಟ್ಟಿದ್ದು ಹೇಗೆ ಅಂತ. ಆ ಕತೆಗಿಂತ ನನಗೆ ಈಗ ಅದನ್ನು ಮರುಕಳಿಸೋದು ನನಗೆ ಭಾಳ ಮುಜುಗರ ತರ್ತಾ ಇದೆ. ನಾನಾಗ ಕತೆಗಳನ್ನು ಬರಿತಾ ಇದ್ದೆ, ಅದು ಪೇಪರ್ಗಳಿಗೆ ಕಳಿಸ್ತಾ ಇದ್ದೆ, ನ್ಯೂಸ್ ಪೇಪರ್ಗಳಿಗೆ. ನನಗೆ ಯಾರ್ದು ಪರಿಚಯನೂ ಇಲ್ಲ ಆಯಿತು. ಆಗ ದಕ್ಷಿಣ ಕನ್ನಡದಲ್ಲಿ ನವಭಾರತ ಅಂತ ಒಂದು ಪೇಪರ್ ಬರ್ತಾಯಿತ್ತು. ಇಲ್ಲಿ ಬೆಂಗಳೂರಿಂದ ಕೆಲವು ಇದು ಮ್ಯಾಗಝಿನ್ಸ್ ಬರ್ತಾಯಿತ್ತು. ಅವಾಗ ಕಳಿಸ್ತಾ ಇದ್ದೆ, ಅದಕ್ಕೆ ಬರ್ತಾಯಿತ್ತು ಕಥೆಗಳು. ಅದು ಯಾಕೆ ಬರ್ತಾಯಿದ್ದು ಅಂತ ಹೇಳಿದರೆ, ಬಹುಶಃ ಈ ಸೌತ್ ಕೆನಡಾದವರಿಗೆ ಅವರಿಗೆ ಈ ಕಾಗುಣಿತದ ತಪ್ಪುಗಳಿರೋದಿಲ್ಲ ಅವರಲ್ಲಿ. ಬಹುಶಃ ಆ ಕಾರಣಕ್ಕಾಗಿ ಅದನ್ನು ಆ್ಯಕ್ಸೆಪ್ಟ್ ಮಾಡ್ತಿದ್ರೋ ಏನೋ. ಕಥೆಗಳು ಅಂತ ಹೇಳೋದಕ್ಕಿಂತಲೂ ಹೆಚ್ಚಾಗಿ ಸ್ವಚ್ಛವಾದ ಭಾಷೆ, ಸ್ವಚ್ಛವಾದ ಕನ್ನಡ ಇರೋದರಿಂದ ಇಲ್ಲಿ ಆಗ ಕಥೆಗಳು ಬರೆಯೋರು ಅಷ್ಟು ಜನ ಇಲ್ಲ ಆಯ್ತಲ್ಲ. ಹಾಗಾಗಿ ಅದು ಪಬ್ಲಿಷ್ ಆಗ್ತಾಯಿತ್ತು. ಇದು ಏನಾಯಿತು, ಕಾಲೇಜಿನಲ್ಲಿರುವಾಗ ಒಂದು ಹುಡುಗಿ ಅವನು ಕತೆ ಬರೀತಾನ. ಅಯ್ಯೋ ಪಾಪವೇ, ಅವನಿಗೇನು ಬಂದಿದೆ ಕತೆ ಬರೆಯೋದು ಅಂತೇಳಿ ಅವಳೊಂದು ಕಮೆಂಟ್ ಮಾಡಿಲ್ಲಂತೆ. ಅವನೂ ಕತೆ ಬರೀತಾನ ಅಂಥೇಳಿ ಅದು ನನ್ನ ಕಿವಿಗೆ ಬಿದ್ದಿತ್ತು. ಅದಕ್ಕೆ ಒಂದು ರಿಪ್ಲೈ ಆಗಿ ಒಂದು ಕತೆ ಬರೆದಿದ್ದೆ ನಾನು. ಹಾಗೆ ಈ ಕತೆಗಳ ಒಂದು ಇದು ಶುರು. ಬಟ್ ಇನ್ನೊಂದು, ಕಥೆಯನ್ನೇ ನನ್ನ ಫಾರ್ಮ್ ಅಂತ ಕಾನ್ಷಿಯಸ್ ಆಗಿ ಚೂಸ್ ಮಾಡಿದ್ದು ಇಲ್ಲ, ಬಹಳ ಸಮಯದ ನಂತರ ಅದು ಬರಿತಾ ಇದ್ದೆ. ಸಾಧಾರಣ 100-120 ಕತೆಗಳನ್ನು ಬರೆದಿದ್ದೇನೆ ಆಗ. ಓಕೆ. ಮತ್ತು ಕನ್ನಡದ ಎಲ್ಲ ಮೊದಲನೇ ಸಂಕಲನ ಬರೋದಕ್ಕಿಂತ ಮುಂಚೆನೆ ಆವಾಗ ಬರೆದದ್ದೆಲ್ಲ ಪಬ್ಲಿಷ್ ಆಗಿತ್ತು. ಎಲ್ಲ ಪೇಪರ್ನವರಿಗೂ ಕಳಿಸಿದ್ದೆ, ಎಲ್ಲ ಪೇಪರ್ನವ್ರು ಹಾಕಿದರು. ಎಲ್ಲಿ ತನಕ ಅಂತ ಹೇಳಿರಿ, ಕರ್ನಾಟಕ ಯೂನಿವರ್ಸಿಟಿಯಿಂದ ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು, ಕನ್ನಡಕ್ಕೆ ಬರುತ್ತೆ. ಹೌದು, ಅಲ್ಲ ಏನೋ ನನಗೀಗ ಬಾಯಿಗೆ ಬರ್ತಾ ಇಲ್ಲ. ಅದರಲ್ಲಿ ಕೂಡ ಪಬ್ಲಿಷ್ ಆಗಿತ್ತು. ಅದ್ರಲ್ಲಿ ದೊಡ್ಡ ದೊಡ್ಡವರು ಸಂಪಾದಕರಾಗಿದ್ದರು. ಅದಕ್ಕೆ ವೆಲ್ ನೋನ್ ಸಾಹಿತಿಗಳು. ಮೈಸೂರು ಯೂನಿವರ್ಸಿಟಿಯಿಂದ ಬರ್ತಾಯಿತ್ತು ಅದು, ಪ್ರಬುದ್ಧ ಕರ್ನಾಟಕದಲ್ಲಿ. ಅದರಲ್ಲಿ ಕೂಡ ಒಂದು ಕತೆ ಬಂದಿತ್ತು. ಹಾಗೆ ಪಬ್ಲಿಷ್ ಮಾಡಿದ ಮ್ಯಾಗ್ಝಿನ್ ಇಲ್ಲ ಆಯಿತು, ಅದನ್ನು ಬರಿತಾ ಇದ್ದೆ. ಆದರೆ ಯಾವುದಕ್ಕೂ ಒಂದು ತಾಳ ಮೇಳ ಅದು ಇದು ಏನೂ ಇಲ್ಲ ಆಯಿತು. ಒಟ್ಟಾರೆ ಕತೆ ಬರಿಬೇಕು ಅಂತೇಳಿ ಬರೆಯೋದಿತ್ತು. ನಾನು ಬೆಂಗಳೂರಿಗೆ ಬಂದ ಮೇಲೆ ಕೆಲಸಕ್ಕೆ ಅಂತೇಳಿ ಬಂದ ಮೇಲೆ, ಹೌದು, ಗ್ರ್ಯಾಜುಯೇಷನ್ ಮುಗಿಸಿ ಬಂದ ಮೇಲೆ ದಿವಾಕರ್ ಅವರ ಪರಿಚಯ ಆಯಿತು ನನಗೆ. ಎಸ್ ದಿವಾಕರ್, ಸಣ್ಣ ಕಥೆಗಾರರು. ಅವರು ನನಗೆ ಕಥೆಗಳ ಬಗ್ಗೆ ಹೇಳಲಿಕ್ಕೆ ಶುರು ಮಾಡಿದರು. ಕಥೆಗಳಲ್ಲಿ ಏನು ಸತ್ವ ಇದೆ, ಯಾವ ಕಥೆಗಳು ಒಳ್ಳೆಯದು ಏನು ಅಂದರೆ. ಅದು ಕೇಳ್ತಾ ನಾನು ಆ್ಯಕ್ಚುಲಿ ಆ ಕತೆ ಬರೆಯೋದನ್ನು ನಿಲ್ಲಿಸಿದ್ದೆ ಅಂತ ಹೇಳ್ಬೋದು.
ಯಾಕೆಂದರೆ ಆ ವಯಸ್ಸಿನಲ್ಲಿ ಬರೆಯುವಂಥ ಕತೆಗಳು ಬೇರೆ, ಆಮೇಲೆ ಸ್ವಲ್ಪ ಬುದ್ಧಿ ಬಂದಿದೆ ಅಂತ ತಿಳ್ಕೊಂಡು ಬರೆಯುವಂಥದ್ದು. ಸೊ ಆವಾಗ ಬಂದ ಕತೆಗಳ ಬಗ್ಗೆ ಬರೆಯುವಾಗ, ಇದು ಕತೆಗಳ ಬಗ್ಗೆ ತಿಳ್ಕೊಂಡಾಗ, ಹಾಗೆ ನಾನು ಸ್ವಲ್ಪ ಸೀರಿಯಸ್ ಆದ ಕತೆಗಳನ್ನು ಬರಿಬೇಕು ಅಂಥೇಳಿ ಯೋಚನೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ಗಂಭೀರವಾದ ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡೆ. ಅದಾದ ಮೇಲೆ ಆಗ ಬರೆದ ಕತೆಗಳನ್ನು ಹಾಕ್ಕೊಂಡು ಮತ್ತು ಕೆಲವು 1-2 ಕತೆಗಳನ್ನು, ಹಳೆಯ ಕತೆಗಳನ್ನು ತಗೊಂಡು ಮೊದಲ ಸಂಕಲನ ಬಂತು. ಇಲ್ಲದೆ ನಮಗೆ ಸಂಕಲನ ತರುವ ಬಗ್ಗೆನೂ ನನಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲ ಆಯಿತು. ಅದಕ್ಕೇನು ಸಂಕಲನ ತರದೇ ಇರೋದಕ್ಕೆ ಅದು ಏನಾದರೂ ವಿಶೇಷ ಆ ಕತೆಗಳಲ್ಲಿ ಅಂಥ ಒಂದು ಸತ್ವ ಇಲ್ಲ ಇದ್ರಿ. ಕೆಲವು ಪ್ರೇಮ ಕತೆಗಳು, ಕೆಲವು ಏನು ಹಸಿ ಇದ್ದವು. ಹೌದು, ಹಸಿ ಕತೆಗಳು. ಅದು ಈಗಲೂ ಅದನ್ನು ಪಬ್ಲಿಷ್ ಮಾಡಬೇಕಂತ ನನಗೆ ಅನಿಸೋದಿಲ್ಲ. ಅದು ಯಾಕೆ ಈ ಮ್ಯಾಗ್ಝಿನ್ನವರು, ಪತ್ರಿಕೆಯವರು ಅದನ್ನು ಪ್ರಕಟಿಸ್ತಾ ಇದ್ರು ಅಂತೇಳಿ ಕೂಡ ನನಗೆ ಈಗಲೂ ಗೊತ್ತಿಲ್ಲ. ಬಟ್ ಈ 2 ಕಥೆಗಳಿತ್ತಲ್ಲ, ಒಂದು ನೀವೇ ಬರೆದ 2 ಫಾರ್ಮ್ಯಾಟ್ನ ಕಥೆಗಳು, ಹೌದು, ಒಂದು ಹಸಿಯಾದ ಕಥೆಗಳು, ಇನ್ನೊಂದು ಬಿಸಿಯಾಗಿ ಮಾಡಿದ ಕಥೆಗಳು. ಅಂದರೆ ಸಿದ್ಧಪಡಿಸಿದ, ಕುಕ್ ಮಾಡಿದ, ಸಿದ್ಧಪಡಿಸಿದ, ನಿರ್ಮಿಸಿದ, ಕಟ್ಟಿದ ಕಥೆಗಳು. ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುವಾಗ ಯಾವ ಥರದ್ದು? ಇಲ್ಲ, ಒಂದು ಕೆಲವು ವರ್ಷ ನಾನು ಬರೀತಾನೇ ಇರಲಿಲ್ಲ, ಏನು ಸರ್, ಏನನ್ನೂ ಬರೆದಿಲ್ಲ. ಮತ್ತು ಹೆಚ್ಚು ಸಾಹಿತ್ಯದ ಆಳಕ್ಕೆ ಹೋದಾಗ, ಹೊಸ ಕಥೆಗಳನ್ನು ಓದ್ತಾ ಇದ್ದಾಗೆ ನನ್ನ ಓದಿನ ಹರವು ವಿಸ್ತಾರ ಆದಂಗೆ ಆ ಓದುವ ರೀತಿ ಕೂಡ ವ್ಯತ್ಯಾಸ ಆಯಿತು. ಮೊದಲೆಲ್ಲ ಒಂದು ಕತೆ ಓದಿದ್ರೆ ಕತೆಗಾಗಿ ಕತೆ ಓದ್ತಿದ್ದೆ. ಅದರ ಬಂಧ, ಅದರ ಶೈಲಿ, ಅದರ ಭಾಷೆ, ಇದರ ಬಗ್ಗೆ ಎಲ್ಲ ಹೆಚ್ಚು ಗಮನ ಕೊಡ್ತಿರ್ಲಿಲ್ಲ. ಹೌದು, ಯಾವಾಗ ನನಗೆ ಸಾಹಿತ್ಯದ ಒಂದು ಸ್ವರೂಪ ಅರ್ಥ ಆಗಲಿಕ್ಕೆ ಶುರುವಾಯಿತು, ಆಗ ನಾನು ಬರೀಲಿಕ್ಕೆ ಆಗ್ತಾ ಇರಲಿಲ್ಲ. ನನಗೆ ಯಾವುದೇ ಪ್ರಿಪ್ರೇಷನ್ ಇಲ್ಲ ಆಯಿತು. ಹಾಗಾಗಿ ಆಮೇಲೆ ಅದು ಬಂದ ಮೇಲೆ ಕತೆ ಬರೆದದ್ದು ಸ್ವಲ್ಪ ಎಚ್ಚರದಲ್ಲಿ ಬರೆದು, ಎಚ್ಚರದಿಂದಲೇ ನಾನು ಇದನ್ನು ಕೊಡಬೇಕು ಅಂತ ಹೇಳೋ ಒಂದು ಮನಸ್ಥಿತಿಗೆ ಬಂದ. ಅದಕ್ಕಿಂತ ಹೆಚ್ಚಾಗಿ ಒಂದು ವಿಶೇಷವಾದ ಒಂದು ಮನೋಸ್ಥಿತಿ ನನ್ನಲ್ಲಿ ಯಾಕೆ ಬಂತು ಅಂತ ಹೇಳಿದರೆ, ನಾನು ಕತೆ ಬರೆದ್ರೆ ಅದು ನನಗಿಂತ ಬುದ್ಧಿವಂತರು ಓದ್ತಾರೆ, ಅವರನ್ನು ಮೆಚ್ಚಿಸಬೇಕಲ್ಲದೆ ನಾನು ಬರೆದದ್ದೆಲ್ಲ ಒಳ್ಳೆಯದು ಅಂಥೇಳಿ ಭ್ರಮೆಯಲ್ಲಿ ಇರಬಾರ್ದು ಅಂತ ಹೇಳೋ ಒಂದು ಮನಸ್ಥಿತಿಗೆ ಬಂದೆ. ಹಾಗಾಗಿ ಅದು ಒಳ್ಳೆಯ ಕತೆಗಳು ಬರಲಿಕ್ಕೆ ಶುರು ಆಯಿತು. ಆಮೇಲೆ ಕಲೆಕ್ಷನ್ ತರಲಿಕ್ಕೆ ಮನಸ್ಸು ಮಾಡಿದೆ. ಸೊ ಒಂದನೇ ಕಲೆಕ್ಷನ್ ಬಂದ ಮೇಲೆ ನಿಮ್ಮನ್ನು ನೋಡುತ್ತಿದ್ದ ನೋಟದಲ್ಲಿ ಕೂಡ ಬದಲಾಯ್ತಲ್ವ ಸಾಹಿತ್ಯ ವಲಯದಲ್ಲಿ? ಹಾಗೇನಿಲ್ಲ, ಅಂಥದ್ದು ನನಗೀಗ ಕಾಣೋದಿಲ್ಲ. ಅವರು ಕತೆ ಬರೆದಿದ್ದಾಯಿತು, ನಾನು ಬ್ಯಾಂಕ್ನಲ್ಲಿ ಕೆಲಸಕ್ಕಿದ್ದೆ ಅಲ್ಲ, ಆವಾಗ ನನ್ನ ಮೊದಲ ಕಥಾ ಸಂಕಲನ ಬಂತು. ನನಗೊಂದು 10 ಕಾಪೀಸ್ ರಾಯಲ್ಟಿಯಾಗಿ ಕೊಟ್ಟಿದ್ದಾಯ್ತು ಅವರು. ಅದನ್ನು ಒಂದು ಕನ್ನಡದ ಅನೇಕ ರೈಟರ್ಸಿಗೆ ಕಳಿಸ್ಕೊಟ್ಟಿದ್ದಾಯಿತು. ಒಬ್ಬರಿಂದಲೂ ಅದಕ್ಕೆ ಎಕ್ನಾಲೇಜ್ಮೆಂಟ್ ಕೂಡ ಬರಲಿಲ್ಲ. ಹೌದು, ಮತ್ತು ಎಲ್ಲನೂ ಪೇಪರ್ನಲ್ಲಿ ಬಂದು ಹೋಗೋದ್ರಿಂದ ಈಚೆಯಿಂದ ಬರುತ್ತೆ, ಆಚೆಯಿಂದ ಹೋಗುತ್ತೆ, ಜನ ಮರ್ತು ಬಿಡ್ತಾರೆ. ಹಾಗಾಗಿ ಯಾವುದೇ ಒಂದು ವಿಮರ್ಶದ ವಲಯದಲ್ಲಿ ಅದರ ಬಗ್ಗೆ ಚರ್ಚೆ ಆಗಲಿಲ್ಲ ಅಂಥೇಳಿ ನನಗೆ. ಎರಡನೇ ಸಂಕಲನ ತರಬೇಕಂತ ಯೋಚನೆ ಬಂತಲ್ಲ, ಅದು ಬರಲಿಕ್ಕೆ ಮತ್ತೆ ಮೊದಲೇ ನಿರುತ್ಸಾಹ ಪ್ರತಿಕ್ರಿಯೆ ಬಂದದ್ರಿಂದ ಸ್ವಲ್ಪ ಹೆಚ್ಚು. ಆವಾಗ ಏನಾಗಿತ್ತು, ಈ ಕೆಲವು ವಿಮರ್ಶಕರ ಪರಿಚಯ ಕೂಡ ಆಗಿತ್ತು ನನಗೆ. ಪರಿಚಯ ಆಗೋ, ನಾನು ನಿಮ್ಮ ಕಥೆಗಳನ್ನು ಓದಿದ್ದೇನೆ, ನೀವು ಚೆನ್ನಾಗಿ ಬರೀತೀರಿ ಅಂತೇಳಿ ಅವ್ರು ಬಾಯಿ ಮಾತಿನಲ್ಲಿ ಹೇಳ್ತಾಯಿದ್ರು. ಅದು ನನ್ನಲ್ಲಿ ಉತ್ಸಾಹ ತುಂಬಿಸ್ತು. ಅಷ್ಟಾಗೋ ಇನ್ನೂ ಕೆಲವು ಕಥೆಗಳನ್ನು ಬರೆದಿದ್ದಾಯ್ತು ನಾನು. ಈಗ ಮೊದಲನೇದು ನಂದು ತಿರುವು ಕಥಾ ಸಂಕಲನ, ಆಮೇಲೆ ಹಾರುವಕ್ಕಿಯ ಗೂಡಿನ ದಾರಿ ಅಂತ ಬಂತು. ಅದು ಬರೆಯುವಾಗ ಮತ್ತಷ್ಟು ಅದರ ಮಧ್ಯೆ ಈ ಬೆರಳ ಗುರುತು ಅಂತ ಒಂದು ಬಂದಿತ್ತು. ಅದು ಹಾಗೇನೆ, ನಾನು ಊರಿಂದ ಊರಿಗೆ ತಿರುಗಾಡ್ತಾ ಇದ್ದೆ ಅಲ್ಲ ನನ್ನ ಕೆಲಸದ ಮೇಲೆ. ಹಾಗಾಗಿ ಸಾಹಿತ್ಯ ವಲಯದಲ್ಲಿ ಅಂಥವರ ಪರಿಚಯ ಇಲ್ಲ ಆಯಿತು. ಇದೆಲ್ಲ ನೋಡಿದಾಗ ಆಮೇಲೆ ಈ ವಿಮರ್ಶಕರು ಅಥವಾ ಯಾರು ಓದುಗರನ್ನು ಭೇಟಿಯಾದಾಗ, ನೀವು ಕತೆ ಬರೀತೀರಲ್ಲ, ನಿಮ್ಮ ಆ ಕಥೆಯನ್ನು ಓದಿದ್ದೆ ನಾನು, ನಿಮ್ಮ ಈ ಕಥೆಯನ್ನು ಓದಿದ್ದೆ ಅಂತ ಯಾರು ಹೇಳಿರೋ ಒಂಥರ ಖುಷಿ ಆಗೋದು. ಹಾಗೆ ನಾನು ಒಬ್ಬ ಬರೀತಾ ಇದ್ದೇನೆ ಅಂತ ಹೇಳೋದು ಜನರಿಗೆ ಮುಟ್ಟಿದೆ ಅಂತ ಹೇಳೋ ಒಂದು ಭಾವನೆ ಬಂತು. ಬಟ್ ಹೀಗೆ ಕತೆಗಳನ್ನು ಬರಿತಾ, ಕತೆಗಳ ಜೊತೆಗಿನ ಒಡನಾಟ ಬೆಳೀತಾ ಇರೋ ಟೈಮಲ್ಲಿ ಬೇರೆ ಫಾರ್ಮಿನ ಬಗ್ಗೆ ಯೋಚನೆ ಬರಲಿಲ್ವಾ? ನನ್ನ ಬದುಕಿನಲ್ಲಿ 2 ವಿಷಯಗಳ ಬಗ್ಗೆ ನನಗೆ ಅತ್ಯಂತ ಮೋಹ ಇದೆ. ಒಂದು ಸಣ್ಣ ಕಥೆಗಳು, ಇನ್ನೊಂದು ಕವಿತೆಗಳು. ಆದರೆ ಕವಿಯಾಗಿ ನಾನು ಏನು ಬರೀಲಿಕ್ಕೆ ನನ್ನಿಂದ ಸಾಧ್ಯನೇ ಆಗಲಿಲ್ಲ.
ಶುರುನೂ ಮಾಡಲಿಲ್ಲ. ಪ್ರಯತ್ನ ಮಾಡಿದ್ದೆ ಆಯಿತು, ಆದರೆ ಅದು ನನಗೆ ತಾಗಲೇ ಇಲ್ಲ. ಅದು ನನ್ನ ಸಂವೇದನೆಗೆ ಸೂಕ್ತ ಅನಿಸಲಿಲ್ಲ. ಸೂಕ್ತ ಅಲ್ಲ, ನನಗೆ ಕವಿತೆ ಬರೆಯೋದು ಸಾಧ್ಯನೇ ಆಗಲಿಲ್ಲ ಅಂತ ಹೇಳಬೇಕು. ಯಾಕಂದ್ರೆ ನಾವು ಅಲ್ಲಿ ತನಕ ಓದ್ತಾ ಇದ್ದದ್ದೆಲ್ಲ ಈ ಪ್ರಾಸಬದ್ಧವಾದ ಇದೆಲ್ಲ ಷಟ್ಪದಿ ಎಲ್ಲ ನವೋದಯದ ಥರದ ಕವಿತೆಗಳು. ಈ ನವ್ಯರ ಒಡನಾಟ ಇದ್ದರೂ ಕೂಡ ಮತ್ತು ಆ ಕವಿತೆಗಳನ್ನು ನಾನು ಹೆಚ್ಚು ಆಸ್ವಾದಿಸಿದರೂ ಕೂಡ ನನಗೆ ಕವಿತೆ ಬರೀಲಿಕ್ಕೆ ಮಾತ್ರ ಆಗಲಿಲ್ಲ. ಬಟ್ ಆ ಕೊರತೆಯನ್ನು ನೀವು ಕವಿತೆಯನ್ನು ಓದೋದ್ರ ಮೂಲಕ ತುಂಬಿಕೊಂಡು. ಆ ಕವಿತೆಯನ್ನು ಓದೋದ್ರ ಮೂಲಕ ತಗೊಂಡೆ. ಎಲ್ಲ ಕವಿತೆಗಳನ್ನು ಓದ್ತಾ ಇದ್ದಾಗ ಕವಿತೆಗಳನ್ನು ಈಗಲೂ ಓದಲಿಕ್ಕೆ ನನ್ನಿಂದ ಸಾಧ್ಯ ಆಗುತ್ತೆ. ಯಾವುದಾದ್ರೂ ಒಂದು ಒಳ್ಳೆಯ ಕವಿತೆ ಇದ್ದರೆ ಅದು ಇತ್ತೀಚಿನ ಬರವಣಿಗೆಯ ಇವರ ಮೂಲಕ ಬಂದ ಕವಿತೆಗಳನ್ನು ಕೂಡ ಓದ್ತೀನಿ ನಾನು. ಈ ಕವಿತೆಯ ಓದು ನಿಮ್ಮ ಕಥೆಯ ಬರವಣಿಗೆಯ ಸ್ವರೂಪದ ಮೇಲೆ ಏನಾದರೂ ಪರಿಣಾಮ ಬೀರಿತು. ಯಾಕೆಂದರೆ ಶಬ್ದಗಳನ್ನು ಆಯ್ಕೆ ಮಾಡೋದರಲ್ಲಿ ಹೇಗೆ ಎಚ್ಚರ ಬೇಕು ಅಂತ ಹೇಳೋದನ್ನು, ಹೌದು, ಕೌಶಲ್ಯ ಬೇಕು ಅಂತ ಹೇಳೋದನ್ನು ಈ ಕವಿತೆ ಓದುವ ಮೂಲಕ, ಅದು ಬರೀ ಕನ್ನಡ ಕವಿತೆ ಮಾತ್ರ ಅಲ್ಲ, ಇಂಗ್ಲೀಷ್ ಕವಿತೆಗಳನ್ನು ಓದ್ತಾ ಇದ್ದೆ ನಾನು. ಮತ್ತು ಹಿಂದಿ ಕವಿತೆಗಳನ್ನು ಓದ್ತಾ ಇದ್ದೆ. ಸ್ವಲ್ಪ ಹಿಂದಿನೂ ಬರ್ತಾ ಇದೆ ನನಗೆ. ಹಾಗಾಗಿ ಅದರ ಮೂಲಕನೂ ಸ್ವಲ್ಪ ಹೆಚ್ಚು ಇದಾಯಿತು. ಏನು ನನ್ನ ಭಾಷೆಯಲ್ಲಿ ಅದು ತುಂಬ ಪ್ರಭಾವ ಬೀರಿತು. ಈಗ ಒಂದು ಕಥೆಗೆ ಅಂದರೆ ಸಾಮಾನ್ಯವಾಗಿ ನೀವು ಈ ಪ್ರಕಟಿತ ಸಂಕಲನದಲ್ಲಿ 4 ಸಂಕಲನಗಳನ್ನು ಸೇರಿ 3 ಮತ್ತಷ್ಟು ಸೇರಿ ಪ್ಲಸ್ ನಂತರ ಮೊನ್ನೆ ಬಂದ ಬೇಲಾಡಿ ಸೇರಿ ಒಂದು 40-42 ಕಥೆಗಳಿದೆ. ಅಂದರೆ ಎಲ್ಲ ಕಥೆಗಳು ಭಿನ್ನವೇ. ಅದನ್ನು ರಾಚೆಗೂ ಬೇರೆ ಬೇರೆ ಅಪ್ರಕಟಿತ ಅಂತ ಹೇಳಬಹುದಾದ ಪ್ರಕಟಿತ ಕಥೆಗಳು ಇವೆ. ಹೌದು. ಒಂದು ಕತೆ ಹೇಗೆ ಮತ್ತು ಎಲ್ಲಿ ಸಿಗ್ತದೆ, ಹೇಗೆ ಹುಟ್ಟುತ್ತದೆ? ಅದು ಅದಕ್ಕೆ ಯಾವುದೇ ಒಂದು ಸಿದ್ಧಪಡಿಸಿದ ಒಂದು ಇದಿಲ್ಲ, ಬೇಸ್ ಇಲ್ಲ. ಯಾಕಂತ ಹೇಳಿದರೆ, ಈಗ ದಾರಿಯಲ್ಲಿ ಹೋಗುವಾಗ ನಿಮಗೆ ಯಾವುದೋ ಒಂದು ಅನುಭವ ಆಗುತ್ತೆ ನಿಮಗೆ ಅಂತ ಇಟ್ಕೊಳ್ಳಿ. ಅದು ಅನುಭವ ಆದ ತಕ್ಷಣವೇ ಅದು ಅಕ್ಷರಗಳಲ್ಲಿ ಇಳಿಯೋದಿಲ್ಲ, ಅದು ಅಲ್ಲೇ ಇರುತ್ತೆ. ಒಂದು ಅನುಭವ ಆಗಿದೆ ಅಂತೇಳಿ ಎಷ್ಟೋ ವರ್ಷ ನಂತರ ಇದ್ದಕ್ಕಿದ್ದಾಗೆ ಆ ಕಥೆಯಲ್ಲಿ, ಆ ಅನುಭವದಲ್ಲಿ ಒಂದು ಕತೆ ಇದೆಯಲ್ಲ ಅಂಥೇಳಿ ಅನ್ನಿಸಿ ಆಮೇಲೆ ಬರೆದದ್ದಿದೆ. ಉದಾಹರಣೆಗೆ ನಂದೊಂದು $20 ಅಂಥೇಳಿ ಒಂದು ಕತೆ ಇದೆ. ಹೌದು. ಒಂದು ದಿವಸ ನನ್ನ ಹತ್ರ ಒಂದು ಹುಡುಗಿ ಬಂದು, ನಿಮ್ಮ ಹಾಗೆ ನನಗೊಂದು ಈ ಬ್ಯಾಂಕ್ನಲ್ಲಿ ಕೆಲಸ ಸಿಗಲಿಕ್ಕಿಲ್ವಾ ಅಂತ ಕೇಳಿದ್ಲು. ಆವಾಗ ನಮ್ಮ ಬ್ಯಾಂಕ್ನಲ್ಲಿ ಕೆಲಸ ಸಿಗೋದು ಸ್ವಲ್ಪ ಕಷ್ಟ ಇತ್ತು, ಎಲ್ಲ ಅಪಾಯಿಂಟ್ಮೆಂಟ್ಸ್ ಎಲ್ಲ ನಿಂತಿದ್ದು ಆಯಿತು. ನಾನು ಅವಳಿಗೆ ಹೇಳಿದೆ, ಈ ಥರ ಆಗೋದಿಲ್ಲಮ್ಮ, ನೀನು ಮೊದಲಾದರೆ ಆಗ್ತಿತ್ತ ಏನೋ, ಈಗ ಆಗಲಿಕ್ಕಿಲ್ಲ, ನೀನು ಬೇರೆ ಯಾವುದಾದ್ರು ಇದು ಪ್ರಯತ್ನ ಮಾಡೋದು ಒಳ್ಳೆಯದು ಅಂಥೇಳಿ ಹೇಳಿ ಕಳಿಸಿದ್ದೆ. ಎಷ್ಟೋ 1-2 ವರ್ಷ ಆದಮೇಲೆ ಆಕೆ ಒಂದು ದಿವಸ ನನಗೆ ಫೋನ್ ಮಾಡಿ, ನನಗೊಂದು ಕೆಲಸ ಸಿಕ್ಕಿದೆ ಕೆನಡಾದಲ್ಲಿ, ನಾನು ಹೋಗ್ತಾ ಇದ್ದೀನಿ ಅಂಥೇಳಿ ಹೇಳಿದ್ಲು. ನನಗೆ ಆಗ ನೋಡಿ, ಅವಳಿಗೆ ಕೆಲಸ ಸಿಕ್ಕದೇ ಇದ್ದದೇ ಒಳ್ಳೆಯದಾಯಿತು ಅಂತ ಹೇಳೋದು, ಅದು ಕೆಲವು ದಿವಸ ತಲೆಗೆ ಬಂದಿತ್ತು. ಹಾಗೆ ಆ $20 ಕಥೆ ಹುಟ್ಟಿತು. ಅವಳು ಕೆನಡಾಕ್ಕೆ ಹೋಗೋ ಮೊದಲು ನಮ್ಮ ಮನೆಗೆ ಬಂದಿದ್ಲು, ನನ್ನ ಹೆಂಡತಿ ಜೊತೆ ಎಲ್ಲ ಮಾತನಾಡ್ತಾಯಿದ್ರು, ಮಕ್ಕಳ ಜೊತೆ ಎಲ್ಲ ಮಾತನಾಡ್ತಾಯಿದ್ರು. ನನ್ನನ್ನೇ ಬೈದ್ಲು, ನೀವು ಸರಿಯಾಗಿ ಫ್ಯಾಮಿಲಿ ನೋಡ್ಕೊಳ್ತಾ ಇಲ್ಲ, ಇಡೀ ದಿವಸ ಓದ್ತಾ ಇರ್ತೀರಿ ಅಂತ ನೋಡ್ತಾ ಇದ್ದೆ, ಮತ್ತು ಆಫೀಸ್ ಕೆಲಸ ನಿಮ್ಮ ಅಂತ ಹೇಳಿ ಬೈದ್ಲು ಕೂಡ. ಶಿ ಟುಕ್ ದಟ್ ಅಡ್ವಾಂಟೇಜ್, ಇದು ಫ್ರೀಡಮ್ ಗೊತ್ತೆ. ಹಾಗೆ ಅಂದರೆ ಕತೆಗೆ ಒಂದು ನಿಶ್ಚಿತವಾದ ಒಂದು ಅನುಭವನೇ ಆಗಬೇಕಂತಿಲ್ಲ, 2-3 ಅನುಭವಗಳಾದರೂ ಆಗ್ಬೋದು. ನನ್ನ ಬೇಲಾಡಿ ಹರಿಶ್ಚಂದ್ರಕ್ಕೆ ನಾನೊಂದು ನನ್ನ ಇದು ಬರೆದಿದ್ದೆ, ಅದರಲ್ಲಿ ಈ ವಿಷಯ ಎಲ್ಲ ಬರೆದಿದ್ದೇನೆ ನೋಡಿ, ಹೇಗೆ ಕತೆ ಹುಟ್ಟುತ್ತೆ ಅಂಥೇಳಿ. ಈ ಕಥೆಯನ್ನು ಈಗ ಒಂದು ಅನುಭವ, ಅದು ಕಥೆಯನ್ನೇ ಹುಡುಕೊಂಡು ಹೋಗ್ತೀರಾ? ಈ ಬೇಲಾಡಿ ಹುಡುಕಿದ ಕತೆ ಅಲ್ವಾ ಅದು? ಆ್ಯಕ್ಚುಲಿ ಬೇಲಾಡಿ ಹುಡುಕಿದ ಕತೆ ಅಲ್ಲ, ಬೇಲಾಡಿದು ಒಂದು ಬೇರೆಯೇ ಒಂದು ಆವರಣದಲ್ಲಿ ಹುಟ್ಟಿಕೊಂಡ ಕತೆ ಅದು. ಅದು ಒಂದು ವಿದೇಶದ ಒಂದು ಕಥೆಯನ್ನು ಓದಿದ್ದೆ ನಾನು. ಆ ಕತೆ ಬಗ್ಗೆ ಹೇಳಲಿಕ್ಕೆ ನಮಗೆ ಸಾಧ್ಯ ಆದ, ಈಗ ಹೇಳ್ತೀನಿ ನಾನು. ಹೇಳಿ. ಆ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಒಬ್ಬನನ್ನು ಜೈಲಿಗೆ ಹಾಕಿದ್ದಾರೆ. ಅವನಿಗೆ ಪನಿಷ್ಮೆಂಟ್, ಅವನು ಯಾವುದೋ ತಪ್ಪು ಮಾಡಿದ್ದಕ್ಕಾಗಿ ಜೈಲಿಗೆ ಹಾಕ್ತಾರೆ. ಅವನಿಗೆ ಪನಿಷ್ಮೆಂಟ್ ಏನಂದರೆ, ಇಡೀ ದಿವಸ ಅವನು ನೀರು ತಂದು ಹಾಕಬೇಕು, ನೀರು ಸೇದಬೇಕು ಬಾವಿಯಿಂದ. ನೀರು ಸೇದ್ತಾನೆ,
ಸಂಜೆ ಆಗುವ ಆಯಾಸ ಆಗಿರುತ್ತೆ, ಊಟ ಮಾಡ್ತಾನೆ, ಮಲ್ಕೊಳ್ತಾನೆ. ಮತ್ತೆ ಬೆಳಗ್ಗೆ ಅದೇ ಮತ್ತೆ ಬೆಳಗ್ಗೆ ಅದೇ ಕೆಲಸ. ಇದು ವರ್ಷಾನುಗಟ್ಟಲೆ ನಡೀತದೆ. ಮಿತ್ ಆಫ್ ಸಿಸಿಫಸ್ ಥರ. ಹೌದು. ಆವಾಗ ಒಂದು ದಿವಸ ಅವನಿಗೊಂದು ಕನಸು ಬೀಳುತ್ತೆ. ಅದರಲ್ಲಿ ಅವನ ಬಳಿಗೆ ಒಂದು ಸುಂದರವಾದ ಒಂದು ರಾಜಕುಮಾರಿ ಬರ್ತಾಳೆ. ಅವನಿಗೆ ಬಂಗಾರದ ತಟ್ಟೆಯಲ್ಲಿ ಇದೆಲ್ಲ ಇಡ್ತಾಳೆ, ಊಟ ಎಲ್ಲ ಇಡ್ತಾಳೆ, ಹತ್ತಿರ ಕೂತು ಗಾಳಿ ಹಾಕ್ತಾಳೆ. ಇವನಿಗೆ ಬೆಳಗ್ಗೆ ಎದ್ದಾಗ, ಅರೆ ನಾನೆಂದೂ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿದವನಲ್ಲ, ಕನಸಾಗಿ ಬಿತ್ತು, ಇದು ಯಾಕೆ ಕನಸು ಬಿತ್ತು ಅಂಥೇಳಿ ಆ ಡಿಸ್ಟರ್ಬೆನ್ಸ್ನಲ್ಲೇ ಅವನು ಮತ್ತೆ ನೀರು ಸೇರ್ತಾನೆ. ಅವನು ಈ ಕೆನಾಟ್ ಅವಾಯ್ಡ್ ಇಸ್ ಪನಿಷ್ಮೆಂಟ್. ಆವತ್ತು ಮಲಗಿದರೆ, ಎರಡನೇ ದಿವಸ ಮಲಗಿದರೆ ಆವತ್ತು ಅದೇ ಕನಸು ಬೀಳುತ್ತೆ. ಇದು ಪ್ರತಿ ದಿವಸನೂ ಅದೇ ಕನಸು ಬೀಳುತ್ತೆ ಅವನಿಗೆ, ರಿಪೀಟೆಡ್ಲಿ. ಹಗಲಿಡೀ ಅವನ ಆಯಾಸ ಪಟ್ಟು ನೀರು ಸೇದೋದು, ರಾತ್ರಿ ಕನಸಿನಲ್ಲಿ ಬಂಗಾರದ ತಟ್ಟೆಯಲ್ಲಿ ಅವನಿಗೆ ಊಟ, ಹಂಸತುಲಿಕ ತಲ್ಪದ ಮೇಲೆ ಮಲಗೋದು ಎಲ್ಲ. ಒಂದು ದಿವಸ ಅವನಿಗೆ ಡೌಟ್ ಬರುತ್ತೆ, ಯಾವುದು ಕನಸು ಯಾವುದು ನಿಜ ಅಂಥೇಳಿ. ಇದು ಯಾಕೆ ಕನಸಾಗಿರಬಾರ್ದು, ನೀರು ಸೇದೋದು, ಆಯಾಸ ಪಡೋದೆಲ್ಲ, ಅದು ಸತ್ಯ ಯಾಕಾಗಿರಬಾರ್ದು ಅಂತ. ಆವತ್ತಿಂದ ಭ್ರಮೆ ಮತ್ತು ವಾಸ್ತವ ಎರಡು ಮುಖಾಮುಖಿ ಆಗುತ್ತೆ. ಆವತ್ತಿಂದ ಅವನಿಗೆ ನೀರು ಸೇದುವಾಗ ಆಯಾಸ ಆಗ್ತಿರ್ಲಿಲ್ಲ ಅಂತೇಳಿ ಕತೆ ಮುಗೀತದೆ. ಯಾಕಂತೇಳಿದರೆ ಇದು ಕನಸಿನಲ್ಲಿ ಎಷ್ಟು ಬೇಕು ನೀರು ಸೇರ್ಬೋದು, ಇದು ವಾಸ್ತವ ಅಂಥೇಳಿ. ಈ ಕತೆ ನಾನು ಓದಿದ್ದೆ. ಈ ಕತೆ ಓದುವಾಗ ನನಗೆ ಒಂದು ದಿವಸ ಹೀಗೆ ಮನಸ್ಸಿಗೆ, ನಾವು ಯೋಚನೆ ಮಾಡ್ತಾ ಇರ್ತೀವಲ್ಲ, ನಮ್ಮ ಈ ಯಕ್ಷಗಾನದ ಸ್ತ್ರೀ ವೇಷಧಾರಿಗಳು ಮೊದಲೆಲ್ಲ ಅವರು 7 ಗಂಟೆಗೆ ಇದಕ್ಕೆ ಹೋದರೆ, ಯಾವುದು ನೇಪಥ್ಯಕ್ಕೆ ಹೋದರೆ ಅಲ್ಲಿ ಬಣ್ಣ ಹಾಕಿ ಕೂತ್ರೆ ಬೆಳಗಿನ ತನಕ ಬಣ್ಣ ಹಾಕಬೇಕು. ಆವಾಗ ಲೈಟ್ಸ್ ಇದೆ, ಕುಣಿಬೇಕು, ಅವರು ಆಯಾಸ ಆಗುತ್ತೆ, ಗೊತ್ತ. ಅವರಿಗೆ ಅದು ಹಗಲಿನಲ್ಲಿ ಅವರು ಬಂದು ಸ್ನಾನ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ, ಮುಸ್ಕಾಕೊಂಡು ಮಲ್ಕಿದ್ರೆ ಕತ್ಲಾಗಿರುತ್ತೆ ಒಳಗೆ. ನಿದ್ರೆ, ಗಾಢವಾದ ನಿದ್ರೆ, ಯಾಕೆಂದರೆ ಕುಣಿದ ಆಯಾಸ ಇರುತ್ತೆ. ಇದು ಪ್ರತಿ ದಿವಸ ನಡೆಯುವಂಥ ಕತೆ. ನಿಮ್ಗೆ ಗೊತ್ತು ಯಕ್ಷಗಾನದ ಜನರ ಇದರ ಬಗ್ಗೆ. ಅವರಿಗೆ ಯಾಕೆ ಈ ಥರದ ಒಂದು ಯಾವುದು ಭ್ರಮೆ ಯಾವುದು ವಾಸ್ತವ ಅಂತ ಹೇಳೋದು ಇರಬಾರ್ದು ಅಂತ ಹೇಳೋ ಒಂದು ಯೋಚನೆ ಬಂತು. ಇದನ್ನು ನಾನು ನಮ್ಮ ಗಿರೀಶ್ ಕಾತ್ರೋಳಿ ಕತೆ ಹೇಳಿದೆ, ಹೀಗೆ ಒಂದು ಕತೆ ಬರೀಬೇಕೆಂದರೆ ಅವ್ರಿಗೆ ಭಾಳ ಇಂಟ್ರೆಸ್ಟ್ ಆಯ್ತು ಅದರಲ್ಲಿ. ಹಾಗೆ ನಾವು ಆ ಟೈಮ್ನಲ್ಲಿ ಯಾವುದೋ ಒಂದು ಶೂಟಿಂಗಾಗಿ ತೀರ್ಥಹಳ್ಳಿ ಕಡೆ ಎಲ್ಲ ಹೋಗಿದ್ವಾಯ್ತು. ಅಲ್ಲಿ ಈ ಸ್ತ್ರೀ ವೇಷಧಾರಿಗಳು ತುಂಬ ಜನ ಇದ್ದಾರೆ ಆ ಕಡೆ. ನಿಮ್ಮ ಕುಮಟಾ, ಹೊನ್ನಾವರ, ಉಡುಪಿ ಎಲ್ಲ. ಅಲ್ಲಿ ಸ್ತ್ರೀ ವೇಷಧಾರಿಗಳನ್ನು ನಾನು ಕೇಳಿದೆ, ಭೇಟಿಯಾಗಿ ಕೇಳಿದೆ, ನಿಮ್ಗೆ ಈ ಥರ ಏನಾದ್ರು ಒಂದು ಗೊಂದಲ ಶುರುವಾಗಿದೆಯಾ ಅಂಥೇಳಿ. ಅವರಿಲ್ಲ ಅಂತ ಹೇಳಿದರು, ಗೊತ್ತದು ಇಲ್ಲದೇನೂ ಇರ್ಬೋದು, ಗೊತ್ತ. ಬಟ್ ಈ ಕತೆ ಒಂದು ಹುಟ್ಕೊಳ್ತಲ್ಲಿ. ಆಮೇಲೆ ಗಿರೀಶ್ ಹೇಳಿದ್ರು, ಅದನ್ನು ನಾನು ಸಿನಿಮಾ ಮಾಡಬೇಕು, ಆ ಕತೆ ಬರ್ಕೊಡಿ ಅಂತ ಹೇಳಿದರು. ಹಾಗೆ ಆ ಕಥೆಯನ್ನು ನಾನು ಬರೆದೆ, ಬೇಲಾಡಿ ಹರಿಶ್ಚಂದ್ರ ಅಂತೇಳಿ. ಲಾಡಿ ಇಲ್ಲದವನು ಅಂಥೇಳಿ. ಅದು ಒಂದು ಅರ್ಥ ಬರುತ್ತೆ ನೋಡಿ. ಹೌದು. ಬಟ್ ಹೀಗೆ ಕಥೆಗಳ ಜೊತೆಗೆ ಒಡನಾಡ್ತಾ ಇದ್ದ ಕಾಲದಲ್ಲಿ, ಕಥೆಗಳನ್ನು ಬರೀತಾ ಇದ್ದ ಕಾಲದಲ್ಲಿ ಒಂದು ಅನುವಾದಿತ ಕಥೆಗಳನ್ನು ಮಾಡಬೇಕು ಅಂತ ಅನಿಸಿದ್ದು, ಅನುವಾದ ಮಾಡಬೇಕು ಅನಿಸಿದ್ದು ಯಾಕೆ? ಕಥೆಗಳನ್ನು ಅನುವಾದ ಮಾಡಬೇಕು ಅನಿಸಿದ್ದು ಕೆಲವು ಕಥೆಗಳನ್ನು ಓದಿದಾಗ ನಮಗೆ ಇಂಥ ಒಂದು ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ಕೆಲವು ಕಥೆಗಳನ್ನು ನಾನು ಓದಿದಾಗ, ಇಂಗ್ಲೀಷ್ನಲ್ಲಿ ಬಂದದ್ದು, ಬೇರೆ ಯಾವುದೋ ಭಾಷೆಯಲ್ಲಿ ಬಂದದ್ದು, ಕುಣಿದಾಡುವಷ್ಟು ಖುಷಿ ಆಗುತ್ತೆ. ಏನು ಕಥೆ ಬರೆದಿದ್ದಾನೆ ಇವನು ಅಂತೇಳಿ. ಅದು ದೊಡ್ಡ ಹೆಸರಾಂತ ವ್ಯಕ್ತಿಗಳ ಮೂಲಕ ಬಂದ ಕಥೆಗಳು ಇರ್ಬೋದು, ಅಥವಾ ಬೇರೆ ಯಾರೋ ಇದು, ಅಥವಾ ಸುದೀರ್ಘವಾದ ಚೆಕಾವನಂಥ ಕೆಲವು ಸುದೀರ್ಘ ಕಥೆಗಳನ್ನಿರ್ಬೋದು, ಅಥವಾ ಇಟಲೋ ಕಾಲ್ವಿನ ಅಂತ ಒಂದೂವರೆ ಪುಟದ ಕಥೆಗಳು ಇರ್ಬೋದು. ಉದಾಹರಣೆಗೆ ಇಟಲೋ ಕಾಲ್ವಿನ ಅನ್ನೋದು ಒಂದು ಕಥೆ ಇದೆ, ತೆರೆಸಾ ಅಂತ ಕೂಗಿದವನು ಅಂಥೇಳಿ. ಎಂಥ ಅದ್ಭುತ ಕಥೆ ಅಂದರೆ 1.5 ಪುಟದಲ್ಲಿ ಮುಗೀತದೆ ಕತೆ. ಅದನ್ನು ನಾನು ಮಲ್ಕೊಂಡು ಓದ್ತಾ ಇದ್ದೆ, ಹಾಸಿಗೆ ಮೇಲೆ ಬಿದ್ದುಕೊಂಡು. ರಾತ್ರಿ ಹಿಂದುಗಡೆ ಲೈಟ್ ಇರ್ತಿತ್ತು, ಓದ್ತಾ ಇದ್ದೆ, ಇಂಗ್ಲೀಷ್ನಲ್ಲಿ ಇತ್ತು. ಆ ಕತೆ ಓದಿ ನಾನು ವರ್ಚುವಲಿ ಹಾಸಿಗೆ ಮೇಲೆ ಕುಡಿದ್ಬಿಟ್ಟೆ. ದೇವರೇ, ಕುಣಿದ್ಬಿಟ್ಟೆ. ಯಾಕಂದ್ರೆ ಎಂಥ ಕತೆ ಬರ್ತಿದ್ದಾನೆ ಇವನು ಅಂತೇಳಿ. ಮತ್ತು ಸೆಲೆಬ್ರೇಷನ್, ಅದು ಸೆಲೆಬ್ರೇಟೆಡ್ ರೀಡಿಂಗ್ ಇಟ್ ಸೆಲ್ಫ್ ಇಸ್ ಸೆಲೆಬ್ರೇಷನ್. ಆಮೇಲೆ ತಕ್ಷಣ ಆಗಲೇ ಕೂತು ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಮುಗಿಸಿದೆ. ಯಾಕೆಂದರೆ 1.5 ಪುಟ ಅಷ್ಟೇ ಚಿಕ್ಕ ಕತೆ.
ಆಮೇಲೆ ಅದು ಪಬ್ಲಿಷ್ ಕೂಡ ಆಯಿತು ಮತ್ತು ಬುಕ್ನಲ್ಲೂ ಬಂತು. ಇದೆ ಅಂಥ ಆ ಥರ ಒಂದು ಅದು ಟ್ರಾನ್ಸ್ಲೇಟ್ ಮಾಡಬಲ್ಲೆ ಅಂತ ಹೇಳೋದು ನನಗೆ ಅದು ಒಂದು ಮನಸ್ಸಿಗೊಂದು ಇದು ಕೊಡ್ತು, ಒಂದು ವಿಶ್ವಾಸ ಕೊಡ್ತು. ಬಟ್ ಚೀನಾ ಕಥೆಗಳನ್ನೇ ತಗೊಂಡದ್ದಕ್ಕೆ ಚೀನಿ ಸಣ್ಣ ಕಥೆಗಳನ್ನು ತಗೊಳ್ಲಿಕ್ಕೂ ಒಂದು ಕಾರಣ ಇದೆ. ಯಾಕೆಂದರೆ ಉಳಿದ ಎಲ್ಲ ದೇಶಗಳ ಕಥೆಗಳನ್ನು ಹೆಚ್ಚು ಕಡಿಮೆ ಎಲ್ಲ ದೇಶಗಳ ಅಂದರೆ ಅಮೇರಿಕಾ, ಇಂಗ್ಲೆಂಡ್, ಯುರೋಪ್ ಎಲ್ಲ, ಜರ್ಮನಿ, ಫ್ರಾನ್ಸ್ ಇಲ್ಲಿಂದೆಲ್ಲ ಕಥೆಗಳು ಟ್ರಾನ್ಸ್ಲೇಟ್ ಆಗ್ತದೆ. ಚೀನಾದಿಂದ ಬಂದದ್ದು ಬಹಳ ಕಮ್ಮಿ ನಮ್ಮ ಕನ್ನಡಕ್ಕೆ. ಒಂದು ಮನೋಹರಗಂಟ ಮಾಲೆಯಿಂದ ಒಂದು ಚೀನಾದ ಬಾಳು ಬದುಕು ಮತ್ತು ಕುರ್ತಕೋಟಿ ಅವರು ಸೇರಿ ಮಾಡಿದ್ರು. ಹೌದು. ಆಮೇಲೆ ಇನ್ನೊಂದು ಇವ್ರದ್ದು ಯಾರ್ದು GP ಬಸವರಾಜ್ ಒಂದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಕೆಲವು ಕಥೆಗಳನ್ನು, ಅವರ ಸಂಪಾದಕತ್ವದಲ್ಲೋ ಏನೋ ಬಂದಿದೆ ಅದು. ಆಮೇಲೆ ಇನ್ನೊಂದು ಎರಡು ಬುಕ್ ಬಂದಿದೆ, ಇವು ನಿರಂಜನ್ ರಾವ್ ವಿಶ್ವ ಕಥಾಕೋಶದಲ್ಲೂ ಬಂದಿದೆ ಒಂದು. ಅದು ಬಿಟ್ಟರೆ ಚೀನಾದ ಒಂದು ಅದರ ನ್ಯೂಯಾನ್ಸ್ ಇಟ್ಕೊಳ್ಳುವಂಥ ಕಥೆಗಳಿಲ್ಲ. ಹಾಗೆ ಅಂಥದ್ದು ಚೀನಾದಿಂದ ಒಂದು ತಗೊಂಡ್ರೆ ಹೇಗೆ ಅಂತೇಳಿ ನನಗೆ ಅನ್ನಿಸ್ತು. ಯಾಕೆಂದರೆ ಚೈನಾಕ್ಕೂ ನಮಗೂ ಒಂಥರ ಸಾಮರಸ್ಯ ಇದೆ. ಸಾಮರಸ್ಯ ಇನ್ ದ ಸೆನ್ಸ್ ಅವರು ಬೇರೆ ಇಸಮ್ನವ್ರು ಇರ್ಬೋದು, ಆದರೆ ಅಲ್ಲಿಯ ಜನರ ನೀತಿ ಆ ಥರ ನಿಮಗೆ ಜಪಾನ್ನ ಕಥೆಗಳನ್ನು ತೊಗೊಳ್ಳಿಕ್ಕಾಗೋದಿಲ್ಲ. ಜಪಾನ್ನ ನಮ್ಗೆ ಏನೂ ಗೊತ್ತಾಗೋದಿಲ್ಲ ಅದರ ಕಲ್ಚರಲ್ ನ್ಯೂಯಾನ್ಸಸ್. ಚೈನಾದಲ್ಲಿ ಅದಲ್ಲ, ಈಸಿಯಾಗಿ ಗೊತ್ತಾಗತ್ತೆ. ಮತ್ತು ಅಂಥ ಕಥೆಗಳು ಇದ್ದ. ಸೊ ಅಂಥ ಕಥೆಗಳನ್ನು ತೊಗೊಂಡಾಗ ನೀವು ಲೂಷನ್ನಿಂದ ಹಿಡಿದು ಇತ್ತೀಚೆ ಬರಿತಾ ಇರುವಂಥವರ ತನಕ 18 ಜನರ ಕಥೆಯನ್ನು ತೊಗೊಂಡು ನಾನು ಟ್ರಾನ್ಸ್ಲೇಟ್ ಮಾಡಿದೆ. ಎಲ್ಲ ಇಂಗ್ಲೀಷಿಗೆ ಬಂದಿತ್ತು, ಚೈನಾ ನನಗೆ ಬರ್ತಿರಲಿಲ್ಲ. ಅದು ಮಾಡೋ ಮೊದಲು ಒಂದು ಸತಿ ಚೈನಾಕ್ಕೆ ಹೋಗಿ ಬಂದೆ ನಾನು. ನನ್ನದೇ ದುಡ್ಡು ಖರ್ಚು ಹಾಕ್ಕೊಂಡು ಹೋಗಿ ಸ್ವಲ್ಪ ಸುತ್ತಾಡಿ ಹೇಗಿದೆ ಈ ದೇಶ ಅಂಥೇಳಿ ನೋಡಿಕೊಂಡು ಅದು ನೋಡ್ಕೊಂಡು ಬಂದೆ. ಮತ್ತು ನನಗೆ ಇದು ಮಾಡೋದು ಭಾಳ ಸುಲಭ ಅನ್ನಿಸ್ತು, ಹಾಗೆ ಮಾಡಿಕೊಂಡೆ. ಸೊ ಅದಕ್ಕಾಗಿ ಮತ್ತು ನಾನು ಹಾಗೆ ಮಾಡ್ತಾ ಇರುವಾಗಲೇ ಈ ಕಥೆಗಳು ಬಂದಾಗಲೇ ಮೋಯಾನ್ಗೆ ಅಲ್ಲಿ ನೊಬೆಲ್ ಪ್ರೈಸ್ ಬಂತು. ಅಲ್ಲಿ ತನಕ ಒಬ್ಬನಿಗೆ ಮಾತ್ರ ಬಂದಿತ್ತು. ಅವನದು ಒಂದು ಕತೆ ಇದೆ ಅದರಲ್ಲಿ, ಮೋಯಾನ್ದು ಕತೆ ಇತ್ತು. ಆವಾಗ ಅವನಿಗೆ ಇನ್ನೂ ನೊಬೆಲ್ ಪ್ರೈಸ್ ಬಂದಿರಲಿಲ್ಲ. ಆವಾಗ ಬಂದಾಗ ಅದನ್ನು ಮಾಡಿದ್ದೆ. ಇದು ಮೋಯಾನ್ನ ಕಥೆಗಳು ಅಂತ ಇನ್ನೊಂದು ಕಲೆಕ್ಷನ್ ತಂದೆ. ಸೊ ನನಗೆ ಅದು ಒಂಥರ ಇಂಟ್ರೆಸ್ಟ್ನಲ್ಲಿ ಮತ್ತು ಈ ಥರ ಒಂದು ಎಚ್ಚರದಲ್ಲಿ ಮಾಡ್ತಾ ಇರೋದರಿಂದ ಹುಡುಕಾಡ್ತಾ ಇರುವಾಗ ಈಗ ಕಥೆಯೊಂದನ್ನು ಬರೆಯುವ ಪ್ರೋಸೆಸ್ಗೂ ಕಥೆಯೊಂದನ್ನು ಅನುವಾದಿಸುವ ಪ್ರೊಸೆಸ್ನಲ್ಲಿನೂ ಭಿನ್ನತೆ ಇದೆ, ವ್ಯತ್ಯಾಸ ಇದೆ. ಹೌದು. ಏನದು? ಕತೆ ನೀವೇ ಬರೆಯುವಾಗ ನೀವು ಕ್ರಿಯೇಟರ್ ಆಗಿರ್ತೀರಿ. ಸೊ ನಿಮಗೊಂದು ಸ್ವಾತಂತ್ರ್ಯ ಇದೆ. ಆ ಸ್ವಾತಂತ್ರ್ಯವನ್ನು ನೀವು ಸಂಪೂರ್ಣವಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀರಿ. ನಿಮಗೆ ಬೇಕಾದ ಶಬ್ದಗಳು, ನಿಮಗೆ ಬೇಕಾದ ಇದು ಘಟನೆಗಳು ಎಲ್ಲ, ಅದು ನಿಮ್ಮ ಸ್ವಾತಂತ್ರ್ಯ. ನೀವು ಬೇಕಿದ್ರೆ ಇಟ್ಕೋಬೋದು, ಇಲ್ಲದೇ ಬಿಡ್ಬೋದು. ಅನುವಾದ ಮಾಡುವಾಗ ಹಾಗಲ್ಲ. ಅನುವಾದ ಮಾಡುವಾಗ ನೀವು ಆ ವ್ಯಕ್ತಿ ಏನನ್ನು ಮನಸ್ಸಿನಲ್ಲಿಟ್ಟು ಬರೆದಿದ್ದಾನೆ ಅಂತ ಹೇಳೋದನ್ನು ನೋಡಬೇಕು. ಅಲ್ಲ, ವಸ್ತು ಮತ್ತು ಏನಾದರೂ ಕಥೆ ಇದೆಯಲ್ಲ, ಅದು ಇಷ್ಟ ಆಗಿನೇ ಅನುವಾದಕ್ಕೆ ತಗೊಂಡು. ಹೌದು. ಅಲ್ಲಿ ಅದನ್ನು ಪುನರ್ ಸೃಷ್ಟಿಸುವ ಸ್ವಾತಂತ್ರ್ಯ ಇರೋದಲ್ವಾ? ಅಲ್ಲ, ಪುನರ್ ಸೃಷ್ಟಿಸೋದಂದರೆ ಅದನ್ನು ಡಿವಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅವನೇನು ಹೇಳಿದ್ದಾನೆ ಅದನ್ನೇ ಹೇಳಬೇಕು. ನಾನು ಹೇಳುವಾಗ ನಾನು ನನ್ನ ನುಡಿಗಟ್ಟನ್ನು ಬಳಸ್ಬೋದು, ಆದರೆ ಅದನ್ನು ಹೇಳಿದ್ರಿಂದ ದೂರ ಹೋಗ್ಲಿಕ್ಕಾಗೋದಿಲ್ಲ ನಾನು. ಅದು ಮುಖ್ಯ ಆಗುತ್ತೆ. ಈಗ ನಾನು ನನ್ನ ಚೀನಿ ಸಣ್ಣ ಕಥೆಗಳಲ್ಲಿ ಒಂದು ಕಡೆ ಬೇಂದ್ರೆಯವರು ಒಂದು ಕವಿತೆಯನ್ನು ಅಲ್ಲಿ ಕೋಟ್ ಮಾಡ್ತೀನಿ ನಾನು. ಕೋಟ್ ಅಂದರೆ ಅದೇ ವರ್ಡ್ಸ್ಗಳನ್ನು ಹಾಕ್ತೀನಿ ನಾನು. ಅವ್ರದ್ದೊಂದು ಕವಿತೆ ಇದೆ ಅಲ್ಲ, ಈಗ ನೆರಳಲ್ಲಾಡತಾವ ಬುಡಕ ಅಂತೇಳಿ ಒಂದು ಕತೆ ಇದೆ. ಆ ಒಂದು ಕಥೆಯಲ್ಲಿ ಬರ್ತಾ ಇತ್ತು. ನಾವು ಹೋಗುವಾಗ ಅಲ್ಲಿ ಮರದ ಕೆಳಗಿಂದ ಹೋಗುವಾಗ ಮರದ ಮೇಲಿನ ಎಲೆಗಳು ಗಾಳಿಗೆ ಅಲ್ಲಾಡ್ತಾ ಇರುವಾಗ ಅದರ ನೆರಳುಗಳಲ್ಲಿ ಅಲ್ಲಾಡ್ತಾ ಇದ್ವು ಅಂತ ಬರೆದಿದ್ದ ಅವನು. ನನಗೆ ಬೇಂದ್ರೆಯವರ ಕವಿತೆ ಸಾಲು ತಕ್ಷಣ ನೆನಪಾಯಿತು. ಅದನ್ನೇ ಹಾಕಿದೆ ನಾನು. ಎರಡಕ್ಕೂ ಸಾಮ್ಯತೆ ಇದೆ ನೋಡಿ. ಸೊ ಹಾಗೆ ಐ ಕೆನಾಟ್ ಡಿವಿಯೇಟ್ ಫ್ರಮ್ ಹಿಸ್ ಥಿಂಕಿಂಗ್. ಮತ್ತು ಅಲ್ಲಿಯೇ ನ್ಯೂಯಾನ್ಸಸ್ ಅಲ್ಲಿಗೆ ಅದನ್ನೇ ನಾನು ಬಳಸಬೇಕಾಗತ್ತೆ. ಬಟ್ ಹೀಗೆ ಆಗೋದಿದೆ, ಅಲ್ಲಿಯ ಕಥೆಯನ್ನು ಓದಿ ಅದರ ವಸ್ತುವೋ
ಅದರ ನಿರೂಪಣೆಯೋ ಅದರ ಭಾಷೆಯೋ ಅದರ ತಂತ್ರವೋ ಅದೆಲ್ಲವೂ ಇನ್ಫ್ಲೂಯೆನ್ಸ್ ಆಗಿ ಅದು ಇನ್ನೊಂದು ಕಥೆಯಲ್ಲಿ ಹೊಸದಾಗಿ ರೂಪುಗೊಂಡು ಹುಟ್ಟುವುದು ಸಾಧ್ಯತೆ ಇರ್ತದೆ. ಸಾಧ್ಯತೆ ಇರ್ಬೋದಾ ಏನು, ಆದರೆ ಅದು ನನ್ನ ಮಟ್ಟಿಗೆ ಹೇಳ್ತೀನಿ, ನಾನು ಒರಿಜಿನಲ್ ರೈಟರ್ನಿಂದ ತೀರ ದೂರ ಹೋಗಲಿಕ್ಕೆ ಒಪ್ಪೋದಿಲ್ಲ. ಅಲ್ಲ, ಅದನ್ನು ಅನುವಾದಿತ ಅಂತ ಅಲ್ಲದೆ ನಿಮ್ಮದೇ ಕ್ರಿಯೇಷನ್ ಆಗಿರೋ ಸಾಧ್ಯತೆಯೂ ಇರ್ತದೆ. ಹೊಸ ಕಥೆಯೇ ಹುಟ್ಟಬಹುದು, ಅದನ್ನು ಹುಟ್ಟಲೂಬಹುದು, ಹಾಗೆ ಹುಟ್ಟಲೂಬಹುದು. ಅದು ಹಾಗೆ ನೋಡ್ಲಿಕ್ಕೆ ಹೋದರೆ ನಾವು ಓದಿದ ಎಲ್ಲ ಕಥೆಗಳು ಕವಿತೆಗಳು ಎಲ್ಲನೂ ನಾವು ಬರೆಯೋದ್ರಲ್ಲಿ ಮತ್ತೆ ಮತ್ತೆ ಬರ್ತಾವಲ್ಲ, ಅದೇ ಪುನರ್ ವ್ಯಾಖ್ಯಾನ ಆಗ್ತಾನೆ ಇರ್ತದೆ. ಹಾಗೆ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ, ಏನಂದರೆ ನಾವು ಏನನ್ನು ಹೊಸ್ತು ಬರೆಯೋದಿಲ್ಲ, ಗೊತ್ತಾ, ಯಾರೋ ಒಂದೇ ಕಥೆಯನ್ನು ಹಲವು ಬಾರಿ ಬರೀತೀವಿ ಅಂತೇಳಿ ಒಂದು ಕತೆ ವಾಕ್ಯ ಇದೆ. ಒಂದೇ ಕಥೆಯನ್ನು ಲೈಫ್ನ ಉದ್ದಕ್ಕೂ ಬರೀತೀವಿ ಅಂಥೇಳಿ. ಹಾಗಾಗಿ ಇದು ಬೇರೆ ಬೇರೆ ಒಂದು ಕತೆ ಹುಟ್ಟಬಹುದು. ಈಗ ಅನುವಾದ ಮಾಡ್ತಾ ಮಾಡ್ತಾ ನಮ್ಮದೇ ಆದ ಒಂದು ಕತೆ ಹುಟ್ಟಬಹುದು. ಹಾಗೆ ಬರ್ತಾನೂ ಇದೆ ಅಲ್ಲ ಕೆಲವು. ಈಗ ಇದೆ, ನಾನು ನಿಮಗೆ ಹೇಳಿದ್ರಲ್ಲ ಆಗ ಹೇಳಿದ ಕಥೆಯನ್ನೇ ತೊಗೊಂಡ್ರಿ, ಈಗ ಬೇಲಾಡಿ ಹರಿಶ್ಚಂದ್ರ ಕಥೆಯನ್ನು ತೊಗೊಂಡು, ಅದು ಕತೆ ಬೇರೆ, ಇದು ಕತೆ ಬೇರೆ. ಇದು ನನ್ನ ಊರಿನ ನನ್ನ ಜನರ ನಾನು ನೋಡಿದವರ ಕತೆ ಇದು, ಅಥವಾ ನಾನು ಇಮ್ಯಾಜಿನ್ ಮಾಡಿದ ಕತೆ ಇದು. ಈ ಕಥೆ ಹುಟ್ತಾ ಇರ್ತದಲ್ಲ, ಇದರಲ್ಲಿ ಕಲ್ಪನೆ ಮತ್ತು ವಾಸ್ತವ ಅಂದರೆ ನಾನು ಏನನ್ನು ಯಾವುದನ್ನು ಕಲ್ಪನೆ ವಾಸ್ತವ ಅಂತ ಹೇಳ್ತೇನೆ ಅಂದರೆ, ಒಂದು ಲೇಖಕನ ಮನಸ್ಸಿನಲ್ಲಿನೇ ಹುಟ್ಟುವುದು ಮತ್ತು ವಾಸ್ತವದಲ್ಲಿ ನೋಡಿದ ಪಾತ್ರಗಳು, ವ್ಯಕ್ತಿಗಳು, ಘಟನೆಗಳು, ಇವುಗಳಲ್ಲಿ ಎಷ್ಟು ನೈಜ ಎಷ್ಟು ಕಾಲ್ಪನಿಕ ಒಂದು ಕಥೆಯಲ್ಲಿ. ನಾವು ಎಲ್ಲಿ ಇನ್ನೊಬ್ಬರನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೇವೆ ಹೇಳಿ. ಎ ಮ್ಯಾನ್ ಈಸ್ ಎ ವಾಲ್ಯೂಮ್ ಇಫ್ ಯು ನೋ ಹೌ ಟು ರೀಡ್ ಹಿಮ್ ಅಂತೇಳಿ ಒಂದು ವಾಕ್ಯ ಇದೆ. ಇದೆಯಲ್ಲ, ಹೌದು. ಸೊ ನಾವು ಈಗ ನಿಮ್ಮ ಬಗ್ಗೆ ನನಗೆ ಕಂಪ್ಲೀಟ್ ಗೊತ್ತಿಲ್ಲ, ನಾವು ಎಲ್ಲಿ ಸಿಕ್ಕಿದ್ದೇವೆ ಆಗ ಏನೇನು ನಾವು ಇದು ಮಾಡಿದ್ದೀವಿ, ಅದು ಒಂಥರ ಸರ್ಕಲ್ ಥರ, ನಂದೊಂದು ಸರ್ಕಲ್ ನಿಮ್ದೊಂದು ಸರ್ಕಲ್, ಇದು ಎಲ್ಲೋ ಒಂದು ಹತ್ತಿರ ಬರುತ್ತೆ ಮತ್ತೆ ದೂರ ಹೋಗುತ್ತೆ, ಪುನಃ ಹತ್ತಿರ ಬರುತ್ತೆ, ಬೇರೊಂದು ಇದರಲ್ಲಿ ಹೋಗುತ್ತೆ. ಅಷ್ಟರಲ್ಲೇ ನಾನು ನಿಮ್ಮನ್ನು ಜಡ್ಜ್ ಮಾಡ್ತೀನಿ, ಮಾಡುವಂಥ ಒಂದು ಆ್ಯರೋಗೆನ್ಸಿಗೆ ಹೋಗ್ತೀನಿ. ನನಗೆ ದೇವು ಅರ್ಥ ಆಗಿದ್ದಾರೆ ಅಂಥೇಳಿ. ಆ್ಯಕ್ಚುಲಿ ನನಗೆ ಅರ್ಥ ಆಗಿಲ್ಲ, ಅದನ್ನು ತಿಳ್ಕೋಬೇಕಾಗಿತ್ತೆ ನಾನು. ನಿಮ್ಮ ವ್ಯಕ್ತಿತ್ವದ ಯಾವುದೋ ಒಂದು ಅಂಶ ಮಾತ್ರ ನನಗೆ ಸಿಕ್ಕಿದೆ, ನನ್ನ ವ್ಯಕ್ತಿತ್ವದ ಒಂದು ಅಂಶ ಮಾತ್ರ ನಿಮ್ಮಲ್ಲಿಗೆ ನಾನು ಹೇಳಲಿಕ್ಕೆ ಸಾಧ್ಯ ಆಗಿದೆ. ನನ್ನ ಎಲ್ಲವನ್ನೂ ನಾನು ತೆರೆದಿಡ್ಲಿಕ್ಕೆ ಆಗೋದಿಲ್ಲ, ಎಲ್ಲವನ್ನೂ ಬಿಚ್ಚಿಡ್ಲಿಕ್ಕೆ ಇದೇನು ಅತ್ತಿಯ ಹಣ್ಣೆ ಅಂತೇಳಿ ನಮ್ಮ ಕವಿ ಕೇಳ್ತಾರಲ್ಲ. ಹಾಗಾಗಿ ಅದು ಎಷ್ಟೋ ಒಂದು ಇಂಚು ಒಂದು ಸಣ್ಣದು, ಆವಾಗ ವಾಸ್ತವ ಬೇರೆಯೇ ಆಗಿರುತ್ತೆ. ಆದರೆ ನಿಮ್ಮ ಬಗ್ಗೆ ಇಮ್ಯಾಜಿನ್ ಮಾಡುವಂಥ ಶಕ್ತಿ ನನ್ನಲ್ಲಿದೆ ಅಲ್ಲ, ಅದು ಕನ್ಸ್ಟ್ರಕ್ಷನ್ ಅದು ಕನ್ಸ್ಟ್ರಕ್ಷನಲ್ಲಿ ಶುರು ಆಗುತ್ತೆ. ಸೊ ಅಂದರೆ ಒಂದು ವಾಸ್ತವದ ಲೋಕದ ಮೇಲೆ ಕಲ್ಪನೆಯನ್ನು ಕಟ್ತಾ ಬೆಳೀತಾ ಹೋಗುತ್ತೆ, ಅದು ವಿಸ್ತಾರ ಆಗ್ತದೆ ಮತ್ತು ಅದು ಒಂದರೊಳಗೊಂದು ಬೆರೀತಾ ಭಿನ್ನವೂ ಆಗ್ತದೆ, ಹೊಸದು ಆಗುತ್ತೆ. ಉದಾಹರಣೆಗೆ ದಾರಿಯಲ್ಲಿ ಹೋಗುವಾಗ ಒಂದು ಹೆಣ್ಣು ನಮ್ಮನ್ನು ನೋಡಿ ನಕ್ಕಳು ಅಂತೇಳಿ, ಒಂದು ಚಂದದ ಹುಡುಗಿ ನೋಡಿ ನಕ್ಕಳು ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ತುಂಬ ವಿಚಾರಗಳು ಹೊಳಿತು. ಯಾರು ಇವಳು, ನನ್ನ ಕಾಲೇಜ್ನಲ್ಲಿದ್ಲ, ಯಾಕೆ ನಕ್ಕಿರಬೇಕು ಅಂತೇಳಿ ಅಲ್ಲಿ ಒಂದು ಸಂಶಯನೂ ಬರುತ್ತೆ. ನನ್ನ ವೇಷಭೂಷ ನೋಡಿ ನಕ್ಕಳ, ಲಘುವಾಗಿ ನಕ್ಕಳ, ಅಥವಾ ಏನಾದ್ರು ಪರಿಚಯದ ಮೇಲೆ ನಕ್ಕಳ, ಅಥವಾ ಪರಿಚಯ ಇದೆಯಾ ಅವಳಿಗೆ, ಈ ಥರ ಎಲ್ಲ ನಾವು ಇಮ್ಯಾಜಿನ್ ಮಾಡ್ತಾ ಹೋಗ್ತೀವಿ. ದ್ಯಾಟ್ ಡಸಂಟ್ ಮೀನ್ ದಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಹರ್. ನಮ್ಮ ಕಲ್ಪನೆ ಜಾಸ್ತಿ ಆದಂಗೆನೆ. ಈ ಒಂದು ಉದಾಹರಣೆಗೆ ಮಾತ್ರ ಹೇಳಿದ್ದು, ಅದೇ ಅಂತ ಹೇಳಿ ಅಲ್ಲ. ಒಂದು ನಾಯಿ ಕೂಗಿದ್ರು ಕೂಡ ನಮ್ಮನ್ನು ಇದು ಮಾಡ್ಬೋದು, ಕತೆ ಬರಿಬೋದು. ಹೌದು. ಚೆಕಾವ್ ಒಂದು ಕಡೆ ಹೇಳ್ತಾನೆ, ಕತೆ ಬರೀಲಿಕ್ಕೆ ವಸ್ತು ಬೇಕಂತಿಲ್ಲ, ಒಂದು ಸಿಗರೇಟ್ನ ಆಸ್ಟ್ರೇ ಮೇಲಿದ್ರು ಅದ್ರ ಮೇಲೆ ಕೂಡ ಒಂದು ಕತೆ ಬರಿಬೋದು ಅಂತೇಳಿ. ಅವನೊಬ್ಬ ಭಕ್ತ ರೇಮಂಡ್ ಕಾರ್ವರ್ ಅಂತೇಳಿ ಆಸ್ಟ್ರೇ ಅಂತಲೇ ಒಂದು ಕತೆ ಬರ್ದ. ಆಮೇಲೆ ಅದನ್ನು ನಾನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ. ಹೌದು. ಆಸ್ಟ್ರೇ ಯಾವ ಆಸ್ಟ್ರೇ ಮೇಲೆ ಏನು ಕತೆ ಬರೀಲಿಕ್ಕೆ ಸಾಧ್ಯ ಆಗುತ್ತೆ? ನಮ್ಮ ಇಮ್ಯಾಜಿನೇಷನ್ ಬೆಳಿಬೇಕು, ಗೊತ್ತಿದೆ ಆ ಥರ. ಅದಕ್ಕೆ ಮತ್ತೆ ಕಥೆಯ ಒಂದು ರೂಪ ಬರಬೇಕಿದ್ರೆ, ಒಂದು ಬಂಧ ಬರಬೇಕಿದ್ರೆ ಅದರ ಕೆಲವು ರೂಲ್ಸ್ಗಳನ್ನು ನಾವು ಫಾಲೋ ಮಾಡಬೇಕಾಗುತ್ತೆ ಅಂತೇಳಿ. ಅಷ್ಟು ಸುಲಭದಲ್ಲಿ ಹೇಳಿದ ಕೂಡಲೇ ಕತೆ ಬರೀಲಿಕ್ಕೆ ಆಗೋದು ಇಲ್ಲ, ಅದು ನಿಮಗೂ ಗೊತ್ತು. ಹೌದು. ಬಟ್ ನೀವು ಹೀಗೆ ಕತೆ ಬರೀತಾ ಅನುವಾದ ಮಾಡ್ತಾ ಇಲ್ಲ, ಇದಕ್ಕಿದ್ದಂಗೆ ಕಾದಂಬರಿ ಬರಿಬೇಕಂತ ಅನಿಸಿದ್ದು ಯಾಕೆ ಮತ್ತು ಹೇಗೆ? ಅದು ನಾನು ಸ್ವಪ್ನ ಸಾರಥದ ಹಿನ್ನೆಲೆ ಒಳಗನೆ ಕೇಳ್ತಾರೆ. ನಿಮ್ಮ ಮೊದಲ ಕಾದಂಬರಿ ಅದು ಮತ್ತು ಮಹತ್ವದ ಕೃತಿ ಕೂಡ ಅದು.
ಅದು ಹುಟ್ಟಿದ್ದು ಹೆಂಗೆ ಹುಟ್ಟಿಸೋದು? ಕಥೆಗಳ ಜೊತೆಗೆ ಒಡನಾಟ ಇತ್ತು, ಕತೆ ಬರಿತಾ ಇದ್ರಿ, ಹೌದು ಚೇಂಜ್ ಆಗ್ತಾ ಇತ್ತು. ಕತೆಗಳನ್ನು ಬರೆಯೋದು ಕೂಡ ಒಂದು ಆಟದ ಥರ ಇತ್ತು. ಹೌದು ಹೌದು ಈಗ ಆಟದಿಂದ ಟೆಸ್ಟಿಗೆ ಶಿಫ್ಟ್ ಆಗುತ್ತೆ. ನಾನು ಹಾಸನದ ಹತ್ರ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಮ್ಮ ಬ್ಯಾಂಕ್ನವ್ರು ನನ್ನನ್ನು ಅಲ್ಲಿ ಕಳಿಸಿದ್ರು. ಅದು ಈ ಗೋರೂರಿನಲ್ಲಿ ಒಂದು ಡ್ಯಾಮ್ ಕಟ್ಟಿದ್ರಾಯ್ತು. ಆ ಗೋರೂರು ಡ್ಯಾಮ್ನ ಹಿಂದೆ ಹೌದು, ಆ ಹಿನ್ನೀರಿನಲ್ಲಿ ಹಲವು ಊರುಗಳು ಮುಳುಗಿದ್ವಾಯ್ತು. ಆ ಊರುಗಳಲ್ಲಿ ಇದ್ದ ಜನ ವಲಸೆ ಬಂದಿದ್ರಾಯ್ತು ಇನ್ನೊಂದು ಕಡೆಗೆ. ಅವರಿಗೆ ಬೇರೆ ಕಡೆ ಜಾಗ ಕೊಟ್ಟು ಕಾಂಪನ್ಸೇಷನ್ ಕೊಟ್ಟು ಅವರು ಆ ಊರಿಗೆ ಬಂದಿದ್ರಾಯ್ತು. ಅವರು ನನ್ನ ಬ್ಯಾಂಕ್ನ ಗಿರಾಕಿಗಳಾಗಿದ್ದರು, ಕಸ್ಟಮರ್ಸ್ ಆಗಿದ್ದರು. ಅವ್ರು ನನ್ನ ಹತ್ರ ಬಂದು ಅವ್ರ ನೋವುಗಳನ್ನು ಹೇಳ್ತಾ ಇದ್ರು. ಹೀಗೆ ನೆಲೆ ಕಳ್ಕೊಂಡವರ ಒಂದು ಮತ್ತೆ ನಮ್ಗೆ ಆ ಊರು ಸಿಗೋದೆಲ್ಲ, ನಾವಲ್ಲಿ ಸುಖವಾಗಿದ್ವಿ, ಅಲ್ಲಿ ಸುಖ, ನಾವು ಬಡತನ, ನಾವು ಏನಿದ್ರು ಅವರಿಗೆ ಅದು ಅವರ ಊರು, ಆ ನೆಲದ ಋಣ ಇತ್ತಲ್ಲ ಅವರಿಗೆ, ಅದನ್ನು ಕಳ್ಕೊಂಡ ಒಂದು ಹತಾಶೆ ಅವರಲ್ಲಿ ಇತ್ತು. ಪ್ರತಿಯೊಬ್ಬರು ಬಂದು ನನ್ನ 100 ಜನ ಬರ್ತಿತ್ತು ನನ್ನ ಹತ್ರ, ಬಂದು ಅವರ ಕಥೆಗಳನ್ನು ಹೇಳೋರು. ನಾವು ಅಲ್ಲಿದ್ವಿ, ಇಲ್ಲಿ ಬಂದು ಇಲ್ಲಿ ಏನೋ ಜಾಗ ಕೊಟ್ಟಿದ್ದಾರೆ, ಕನೆಕ್ಟ್ ಆಗ್ತಾ ಇಲ್ಲ ನಮಗೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಹೌದಲ್ಲ, ಇವರ ಬಗ್ಗೆ ಯಾಕೆ ಕತೆ ಬರಿಬಾರ್ದು ಅಂತೇಳಿ ಒಬ್ಬೊಬ್ಬರದೇ ಕತೆ ತೊಗೊಂಡು ನಾನು ಕತೆ ಬರಿಬೇಕಂತೇಳಿ ಹೊರಟೆ. ಎಲ್ಲರದ್ದು ಒಂದೇ ಥರದ ಒಂದು ಹತಾಶೆಯ ಮನೋಭಾವ ಇತ್ತು. ಹಾಗಾಗಿ ಆ ಕತೆಗಳಲ್ಲಿ ಒಂದು ಏಕತಾನತೆ ಇತ್ತು. ಹಾಗೆ ಅದನ್ನೇ ವಿಸ್ತರಿಸ್ತಾ ಹೋದೆ. ಸಾಧಾರಣ ಒಂದು 50 ಪುಟ ಬರೆದೆ. ಅದೇ ಟೈಮ್ನಲ್ಲಿ ಸುಧಾದಲ್ಲಿ ನಾಡಿ ಸೋದರದನ್ನು ಮುಳುಗಡೆ ಅಂತಲೇ ಒಂದು ಕಾದಂಬರಿ ಆಯಿತು. ಇದೇ ಕಥೆ ನೋಡ್ಕೊಂಡು ಮುಳುಗಡೆ ಆಗ್ತದೆ. ಹಾಗೆ ನಾನು ಮತ್ತೆ ಅದನ್ನು ಯಾಕೆ ರಿಪೀಟ್ ಆಗೈತಲ್ಲ ಬಿಟ್ಬಿಟ್ಟೆ. 50 ಪುಟ ಬರೆದು ಬಿಟ್ಬಿಟ್ಟೆ. ಆದರೆ ಈ ವಲಸೆ ಬರುವವರ ಬಗ್ಗೆ, ಅವರ ನೋವು, ಹತಾಶೆ, ಇದರ ಬಗ್ಗೆ ನನಗೆ ಕಾಡಲಿಕ್ಕೆ ಶುರುವಾಗಿತ್ತು. ಹಾಗೆ ಯೋಚನೆ ಮಾಡ್ತಾ ನನಗನ್ನಿಸ್ತು, ನಮ್ಮ ಸಮುದಾಯದವರು, ನಮ್ಮ ಕೊಂಕಣಿ ಸಮುದಾಯದ, ಸಾರಸ್ವತ ಸಮುದಾಯದವರು ಇದೇ ಥರ ಒಂದು ಊರು ಬಿಟ್ಟು ಬಂದವರಲ್ವಾ, ಒಂದು ಹತಾಶೆಯಿಂದ ಬಂದು. ಈಗ ನೋಡಿ, ವಲಸೆ ಬರಲಿಕ್ಕೆ 3 ಕಾರಣ. ಒಂದು, ಈ ಭೂಕಂಪ ಆದರೆ, ನೆರೆ ಬಂದರೆ ಆವಾಗ ವಲಸೆ ಬರ್ತಾರೆ, ಕೆಲಾಮಿಟೀಸ್, ನ್ಯಾಚುರಲ್ ಕೆಲಾಮಿಟೀಸಿಂದ ಹೊರಗೆ ಬರ್ತಾರೆ. ಎರಡನೇದು, ಈ ಪೊಲಿಟಿಕಲ್ ಚೇಂಜಸ್ ಆದಾಗ, ಒಬ್ಬ ರಾಜ ಚೇಂಜ್ ಆದಾಗ, ಇನ್ನೊಂದು ಶತ್ರು ದೇಶದ ರಾಜ ಬಂದಾಗ ಅವನ ಜೊತೆಲಿ ಅವನ ಕೆಳಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಊರು ಬಿಟ್ಟು ಬರೋದು, ಅದು ಎರಡನೇದು. ಮೂರನೇದು, ಈ ರಿಲಿಜಿಯಸ್ ಅಟ್ರಾಸಿಟೀಸ್ ಆದಾಗ, ಈಗ ಜೂಗಳು ಅವರು ಊರಿಂದ ಊರಿಗೆ ಹೋದ ರೀತಿ ನೋಡಿದರೆ ಎಲ್ಲ ಅದೆಲ್ಲ ಓದಿದ್ದೆ ಆಯ್ತು ನಾನು. ಹಿಸ್ಟ್ರಿಯಲ್ಲಿ ಅದರಲ್ಲಿ ದೊಡ್ಡ ವಿಷಯಗಳು. ಹಾಗೆ ಯೋಚನೆ ಮಾಡಿದ್ರೆ ನಮ್ಮ ಸಮುದಾಯದವ್ರದ್ದೇ ಕಥೆ ಇದೆ ಅಲ್ಲ, ಇದನ್ನು ಯಾಕೆ ಬರೀಬಾರ್ದು ಅಂತೇಳಿ ಅನ್ನಿಸ್ತು. ಆಗ ಓದಲಿಕ್ಕೆ ಶುರು ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಸಾಧಾರಣ 4000 ಪುಟ ಬುಕ್ಸ್ ಓದಿದೆ. ಆ ನಾವೆಲ್ಲಿಗಾಗಿ ಪೂರ್ವ ಸಿದ್ಧತೆ ಅದು ಆ್ಯಕ್ಚುಲಿ. ಹೌದು, ತುಂಬ ಓದಿದೆ. ಮತ್ತಷ್ಟು ಗೋವಾದಿಂದ, ಅಂದರೆ ರತ್ನಗಿರಿಯಿಂದ ಹಿಡಿದು ಕೊಚ್ಚಿನ ತನಕ 60 ಬಾರಿ ಓಡಾಡಿದೆ ಈ ನಾವೆಲ್ ಬರೀಲಿಕ್ಕಾಗಿ. ಒಂದು 4000 ಫೋಟೋಸ್ ತೆಗೆದೆ. ಆವಾಗೆಲ್ಲ ಒಂದೊಂದು ಫೋಟೋ ಅಂದರೆ ಭಾಳ ಕಾಸ್ಟ್ಲಿ. ಈ ಓಡಾಡಲಿಕ್ಕೆ ನಮ್ಮ ಜೇಬಿನ ನಮಗೇನು ಬೇರೆ ಯಾರು ಕೊಡೋರಿಲ್ಲ. ಅದು ಮತ್ತು ಕೊಟ್ಟರು ಕೂಡ ನಮ್ಮಿಂದ ಆ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅದು ಒಳಗಿನ ಉತ್ಸಾಹದಿಂದಲೇ ಮಾಡಬೇಕು. 4000 ಫೋಟೋಸ್ ತೆಗೆದಿದ್ದಾಯಿತು. ಒಂದು 5-6 ಸಾವಿರ ಪುಟದ ನೋಟ್ಸ್ ಮಾಡ್ಕೊಂಡಿದ್ದಾಯಿತು. ಇದಕ್ಕೆಲ್ಲ ಒಂದು 10-15 ವರ್ಷ ಹಿಡಿಯಿತು. ಆಮೇಲೆ ಬರೀಲಿಕ್ಕೆ ಶುರು ಮಾಡಿದೆ. 15 ವರ್ಷದ ತಯಾರಿ ಒಂದು ಕಾದಂಬರಿ. ಹೌದು, ಅಷ್ಟು ಬೇಕಾಗಿತ್ತು. ಅದು ಇಲ್ಲಿ ಕಾಣುತ್ತೆ ನಿಮಗೆ ಓದುವಾಗ. ಅದು ಅದರ ಸ್ಟ್ರಕ್ಚರ್ ಮಾಡ್ಕೊಂಡದ್ದು ಹೆಂಗೆ? ಅದು ಕತೆ ಇಷ್ಟು ದೊಡ್ಡದಾಗಬೇಕು ಅಂಥೇಳಿ, ವಲಸೆ ಬರೋದಂತ ಹೇಳಿದ್ರೆ ಒಂದೇ ಜನ, ಒಂದೇ ಇದಾಗೋದು ಅಂಥೇಳಿ ಅಲ್ಲ, ಬೇರೆ ಬೇರೆ ಒಂದು ಸಮುದಾಯದ ಕತೆ ಹೇಳ್ತಾ ಇದ್ದೇನೆ ನಾನು ಅಂತ ಹೇಳಿದಾಗ, ನನಗೆ ಮಾಡೆಲ್ ಆಗಿ ಯಾವುದಿದೆ, ಮಹಾಭಾರತ ಇದೆ ನಮ್ಮದು. ಆ ಮಹಾಭಾರತದ ಕತೆ ಹೇಗಾಗುತ್ತೆ, ತನ್ನ ಅಜ್ಜನ ಕಥೆಯನ್ನು ಜನಮೇಜಯ ರಾಯನಿಗೆ ಹೇಳ್ತಾನೆ. ಗೊತ್ತದೆ. ನಾನು ಅದೇ ತಂತ್ರ ಬಳಸಿದೆ ಇಲ್ಲಿ. ಒಬ್ಬ ಅಜ್ಜ ಅವನ ಅಜ್ಜನ ಕಥೆಯನ್ನು ಹೇಳುವಾಗ, ಮೊಮ್ಮಗನಿಗೆ ಕತೆ ಹೇಳುವಾಗ, ಸೊ 6 ತಲೆಮಾರುಗಳು ಅಲ್ಲಿಗೆ ಆದವಲ್ಲ. ಹೌದು, ಈ ತಂತ್ರ ಬಳಸಿದೆ ನಾನು. ಮಹಾಭಾರತದಲ್ಲೂ ಅದೇ ಆಗುತ್ತೆ. ಕೇಳು ಜನಮೇಜಯ ಅಂತ ಹೇಳೋದು ಯಾಕೆ? ಹೌದು, ಅವನ ಅಜ್ಜನ ಕಥೆಯನ್ನು ಹೇಳ್ತಾ ಇದ್ದಾನೆ, ಮೊಮ್ಮಗನಿಗೆ ಹೇಳ್ತಾ. ಹೌದು.
ಹಾಗೆ ಹೇಳ್ತಾ 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 ಬಂದು ಕತೆ ಅಲ್ಲಿಗೆ ಬಂದು ಮುಗಿಸಿ ಮತ್ತೆ ಈ ಮೊಮ್ಮಗ ಬೆಳೆದು ಏನಾದ, ಜನಮೇಜಯ ರಾಜ ಹೆಂಗಾದ, ಮತ್ತು ಅವನಿಗೆ ಯಾವ ಶಾಪ ಇತ್ತು, ಇದೆಲ್ಲ ಬರುತ್ತಲ್ಲ. ಸೊ ಹೆಚ್ಚು ಕಮ್ಮಿ ಅದೇ ಥರ ಇದು. ಅದಕ್ಕಾಗಿ ಒಬ್ಬರು ವಿಮರ್ಶಕರು ಇದು ಸಾರಸ್ವತ ಮಹಾಭಾರತ ಅಂತ ಹೇಳಿಬಿಟ್ರು. ಇದು ಆ್ಯಕ್ಚುಲಿ ಇದ್ರ ಟೈಟಲ್ ಬಗ್ಗೆನೇ ಮಾತಾಡೋದಾದ್ರೆ ಏನಕ್ಕೆ ಇದೇ ಟೈಟಲ್ ಇಟ್ಟದ್ದು? ಇದು ಹಲವಾರು ಟೈಟ್ಲ್ಗಳನ್ನಿಟ್ಟ ಯಾವುದು ಸರಿಯಾಗ್ತಿರ್ಲಿಲ್ಲ ಗೊತ್ತು. ಆಮೇಲೆ ಏನನ್ನ ಹೇಳ್ತದೆ ಇದು? ಇದು ಅಂಥದ್ದೇನು ಅದು ಪ್ರತಿಯೊಂದಕ್ಕೂ ಒಂದು ಅರ್ಥ ಕೊಡಬೇಕಂತ ಹೇಳಿ ಏನಿಲ್ಲ. ಆದರೂ ಕೂಡ ಒಂದು ಇಮ್ಯಾಜಿನರಿ ಸಾರಸ್ವತಿ ಜನ ಕಮ್ಯುನಿಟಿ ಇದರಲ್ಲಿ ಬರೋದೆಲ್ಲ ಇಮ್ಯಾಜಿನರಿ ಪೀಪಲ್, ನಾಟ್ ಹಿಸ್ಟರಿ ಬರುತ್ತೆ. ಹಿಸ್ಟಾರಿಕಲ್ ಜನರು ಬರ್ತಾರೆ, ಹಿಸ್ಟಾರಿಕಲ್ ಹಿನ್ನೆಲೆಯನ್ನು ಇಟ್ಟುಕೊಂಡು ಕಟ್ಟಿದ ಕಾಲ್ಪನಿಕ ಕತೆ. ಈಗ ಅದರಲ್ಲಿ ನಿಮ್ಮ ಯಾರವಳು ಸಂಗೀತಪುರದ ರಾಣಿ ಚೆನ್ನಭೈರಾದೇವಿ ಬರ್ತಾಳೆ ಗೊತ್ತೇನು. ಸೌತ್ ಕೆನರಾದ ಎಲ್ಲ ಪಾಳೆಗಾರರು ಬರ್ತಾರೆ, ಹಬ್ಬಕ್ಕ ಬರ್ತಾಳೆ ಗೊತ್ತೇನು. ಹೀಗೆಲ್ಲ ಬರ್ತಾಳೆ ಅಂತೇಳಿ ಬಂದು ಹೋಗ್ತಾರೆ ಅವರು, ಇವರ ದಾರಿಯಲ್ಲಿ ಅವರಿಗೆ ಸಿಗ್ತಾರೆ, ಈ ಥರದ್ದೆಲ್ಲ. ಸೊ ಅವರೆಲ್ಲ ರಿಯಲ್, ಅದು ಇತಿಹಾಸ. ಅದು ನಾನು ಇತಿಹಾಸ ಹೇಳ್ತಾ ಇಲ್ಲ, ನಾನು ಮನುಷ್ಯನ ಕತೆ ಹೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇದು ಇಮ್ಯಾಜಿನರಿ ಸಾರಸ್ವತ್ಸ್. ಈ ಕಥೆಯನ್ನು ಕಟ್ಟುವ ಕ್ರಮದಲ್ಲಿ ಬಳಸಿದ ತಂತ್ರ ಅಂತೂ ಮಹಾಭಾರತದಿಂದ ತಗೊಂಡದ್ದಾಗಿ. ಈ ಕಥೆಯ ಸ್ವರೂಪವನ್ನು ಡಿಸೈಡ್ ಮಾಡಿದ್ದೆ ಹೆಂಗೆ? ಅಲ್ಲ, ನಾನು ಒಂದು ಗೋವಾದಿಂದ ಪೋರ್ಚುಗೀಸರ ಅಟ್ರಾಸಿಟಿ ಅಥವಾ ಎರಡು ಆಯ್ಕೆ ಇತ್ತು ನಮಗೆ ಗೊತ್ತಿರೋ ಹಾಗೆ. ಒಂದು ಮತಾಂತರಗೊಳ್ಳಬೇಕು, ಇಲ್ಲದೇ ಇದ್ರೆ ಅಲ್ಲಿಂದ ಓಡಿ ಹೋಗಬೇಕು. ಹೀಗೆ ಓಡಿ ಹೋದವರ ಕಥೆಯನ್ನೇ ಕಟ್ಟಬೇಕು ಅಂತ ಅನಿಸಿದೆ. ಹೌದು. ಸೊ ಅದು ಮೊದಲನೇ ಭಾಗದಲ್ಲಿ ಅದೇ ಕಥೆ ಇದೆ. ಅದೇ ಇದೆ. ಎರಡನೇ ಭಾಗದಲ್ಲಿ ಟ್ರಾವೆಲ್ ಮಾಡೋದು, ಆಮೇಲೆ ಸೆಟ್ಲ್ ಆದ. ಸೊ ಈ 3 ಹಂತಗಳಲ್ಲಿ ಕತೆ ಡೆವಲಪ್ ಆಗುತ್ತೆ. ನಾಲ್ಕನೇ ಹಂತ ಅವರು ಮತ್ತೆ ಹೊಸದ ಇದಕ್ಕೆ ಬಂದು ಅಲ್ಲಿ ದಾಯಾದಿ ಜಗಳ ಆಗಿ ಎಲ್ಲ ಸಾಯೋದು. ಈ 4 ಹಂತಗಳಲ್ಲಿ ಕತೆ ಬರುತ್ತೆ. ಮುಖ್ಯ ಏನಂದರೆ ನನಗೆ ನನ್ನ ಕಥೆಯಲ್ಲಿ ವಲಸೆ ಬರುವ ಪ್ರಕ್ರಿಯೆನೇ ಮುಖ್ಯ. ಹಾಗಾಗಿ ಪ್ರತಿ ಇದರ ಕೊನೆಯಲ್ಲಿ ಇಂಥವನು ಇಲ್ಲಿಗೆ ಬಂದು ಸೆಟ್ಲ್ ಆದ ಅಂತ ಹೇಳಿ ಮುಗಿಸ್ತೀನಿ ನಾನು. 3 ಇದರಲ್ಲಿ ಒಂದು ಗೋವಾ ಬಿಡೋ ದಿವಸಕ್ಕೆ ಎಂಡ್ ಆಗುತ್ತೆ, ಆ ರಾತ್ರಿ ಎಂಡ್ ಆಗುತ್ತೆ, ಇನ್ನೂ ಸೂರ್ಯ ಹುಟ್ಟಿರೋದಿಲ್ಲ, ಮಧ್ಯರಾತ್ರಿ ಅವ್ರು ಊರು ಬಿಡಬೇಕಾಗಿತ್ತು. ಆ ಊರು ಬಿಡುವಾಗ ಅಲ್ಲಿಗೆ. ಸೊ ಇಂಥವನು ತನ್ನ ಈ 28 ವರ್ಷದ ಬಸುರಿ ಹೆಂಗಸನ್ನು, ಇದು ಮಡದಿಯನ್ನು, ಮೊಮ್ಮಗವನ್ನು ಮತ್ತು ತಂದೆಯನ್ನು ಚಕ್ಕಡಿ ಮೇಲೆ ಕೂರಿಸಿ ಅವನು ಆ ಊರು ಬಿಟ್ಟ ಅಂಥೇಳಿ ಹೊರಡುತ್ತೆ. ಎರಡನೇದರಲ್ಲಿ ಕುಂಬಳೆಯಲ್ಲಿ ಇವರು ಸೆಟ್ಲ್ ಆದ ಅಂಥೇಳಿ. ಮೂರನೇದು ಅಲ್ಲಿಂದ ಈ ಬಳ್ಳಂಬೆಟ್ಟಿಗೆ ಹೊರಟ ಅಂಥೇಳಿ. ಹೀಗೆ ಸೊ ಅದೇ ಮುಖ್ಯ ಆಗೈತೆ ಕೊನೆಯಲ್ಲಿ. ಈ ಥರ ಒಂದು ತಂತ್ರ ಮಾಡಿಕೊಂಡೆ. ಸೊ ನನಗೆ ವಲಸೆನೇ ಮುಖ್ಯ. ಊರು ಬಿಟ್ಟು ನಾ ಹೇಳ್ದಲ್ಲ, ಆ ಗೋರೂರು ಡ್ಯಾಮ್ನಿಂದಾಗಿ ಅವರು ಹೇಗೆ ವಲಸೆ ಹೊರಟರು, ಅವರ ಹತಾಶೆಗಳು, ಅದು ಇಲ್ಲಿ ಅವರಿಗೆ ಆ ನೋವಿದೆ, ಗೋವಾ ಬಿಟ್ಟು ಬಂದ ನೋವಿದೆ ಅವರಿಗೆ. ಅದನ್ನು ಬರೀತಾ ಇದ್ದೆ ನಾನು. ಮತ್ತು ನನ್ನ ಉದ್ದೇಶನೂ ಏನಾಯ್ತು ಅಂತ ಹೇಳಿರಿ, ಮನುಷ್ಯನ ಕತೆ ಹೇಳಬೇಕು, ಪೊಲಿಟಿಕಲ್ ಅಲ್ಲ, ಅಲ್ಲಿಯ ಇದಲ್ಲ, ಮನುಷ್ಯನ ಕತೆ ಹೇಳಬೇಕು ಅಂತೇಳಿ ಅದನ್ನು ಮಾಡಿ. ಭಾವನಾತ್ಮಕವಾದ ನೆಲೆಯಲ್ಲಿ ಇರಬೇಕು ಅಂತ, ಹೆಚ್ಚು ವಿಚಾರ ಮತ್ತು ಭಾವ. ಹೌದು, ಆ ಥರ ಇರಬೇಕು ಅಂತ ಹೇಳ್ತೇವೆ. ಸೊ ಈ ಕಥೆಯನ್ನು ಕಟ್ಟಿದ ಮೇಲೆ ಇದನ್ನು ಬರಲಿಕ್ಕೆ, ಇದು ಹೋಮ್ವರ್ಕ್ ಅಂತ 15 ವರ್ಷ ಆಯಿತು. ಹೌದು. ಬರೀಲಿಕ್ಕೆ ಅಂತ ಎಷ್ಟು ಕಾಲ ಆಯಿತು? 6 ವರ್ಷ ತಗೊಂಡೆ. ರೀರೈಟು 6 ಸರ್ತಿ ಮಾಡಿದ್ದಾಯಿತು. ಆವಾಗ ಇದು 600 ಪುಟ ಇತ್ತು ಕೈಯಲ್ಲಿ ಬರೆದದ್ದು. ಆವಾಗ ಕಂಪ್ಯೂಟ್ರೆಲ್ಲ ಇಲ್ಲ ಇತ್ತು, ನಮಗೆ ಕೈಯಲ್ಲಿ ಬರಿಬೇಕಿತ್ತು. 6 ಸರ್ತಿ ಬರೆದಿದ್ದೇನೆ ನಾನು ಕೈಯಿಂದಾನೆ. ಅದು ಬರೆದದನ್ನು ಕೊನೆಗೆ ಅದನ್ನು ಕಟ್ ಮಾಡ್ತಾ ಬಂದದ್ದು, ಕಮ್ಮಿ ಮಾಡಬೇಕು ಅಂತೇಳಿ. ಇನ್ಫ್ಯಾಕ್ಟ್ ಒಂದು ಪರ್ಟಿಕ್ಯುಲರ್ ಕಮ್ಮಿ ಮಾಡುವ ಪ್ರೊಸೆಸ್ಸಲ್ಲಿ ಫ್ಲೂಯೆಂಟ್ ಆಗಿ ಪೊಯೆಟ್ರಿ ಥರ ಬಂದಿರುವ ಒಂದು ಇದು ಓಘದಲ್ಲಿ ಬಂದ ಒಂದು ವಸ್ತು ಕತ್ತರಿಸಿದಾಗ ಅದು ಕುಂಟೋದಿಲ್ವಾ? ಕುಂಟುತ್ತೆ. ಅದಕ್ಕೆ ಒಂದು ಎಚ್ಚರ ಬೇಕಾಗತ್ತಲ್ಲ. ಆ ಕುಂಟೋದು ನನಗೆ ಮತ್ತೆ ನಾವೇ ಎಡಿಷನ್ ಮಾಡಬೇಕಾಗತ್ತಾ, ಅದನ್ನು ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತಾ? ಇಲ್ಲ, ಹಾಗೇನಿಲ್ಲ. ಏನಾಗುತ್ತೆ ಗೊತ್ತು, ನಾವು ಬರೆದದ್ದು ನಮಗೊಂಥರ ಮಗುವಿನಾಗೆ, ಅದರ ತಲೆ ಕಡಿಯೋದು ಅಂತೇಳಿ ಅಂತ ನೋವಾಗುತ್ತೆ.
ಈಗ ಚಿತ್ತಾಲರನ್ನು ನೋಡಿ ನಿಮ್ಗೆ ಗೊತ್ತಿರಬೇಕು, ಅವರ ಕಥೆಗಳನ್ನು ಬದಲಾಯಿಸ್ಲಿಕ್ಕೆ ಅವ್ರು ರೆಡಿನೇ ಇರೋದಿಲ್ಲ. ಹೌದು, ಅದು ಕಟ್ ಮಾಡುವಾಗ ಬಹಳ ನೋವಾಗಿತ್ತು. ಅಂದರೆ ಆ ಶಬ್ದಗಳ ಮೇಲೆ, ಆ ವಾಕ್ಯಗಳ ಮೇಲೆ, ಆ ಚಾಪ್ಟರ್ ಮೇಲೆ ಸಾವಯವದ ಸಂಬಂಧ ಇರುತ್ತಲ್ಲ, ಅದೊಂದು ಒಂದು ಸ್ಟ್ರಕ್ಚರ್, ಅದು ಆಕೃತಿ. ಹೌದು, ಅದನ್ನು ಬಿಡಲಿಕ್ಕೆ ಮನಸ್ಸು ಬರೋದಿಲ್ಲ. ಅದ್ರ ಮೇಲೊಂದು ಮೋಹ ಇರುತ್ತೆ ನಮಗೆ, ಖಂಡಿತ ಇರಲಿಕ್ಕೆ ಬೇಕು. ಗೊತ್ತಾ, ಅದಕ್ಕೆ ಒಬ್ಬ ರೈಟರ್ ಹೇಳಿದ್ದಾನೆ, ಕಿಲ್ ದೈ ಡಾರ್ಲಿಂಗ್ಸ್ ಅಂತೇಳಿ. ನಿಮಗೆ ಎಂಥ ಮೋಹ ಇದ್ದರೆ ನಿಮ್ಮ ಮೋಹದ ಮೇಲೆ ನಾವು ಓದಬೇಕಂತಿಲ್ಲ. ಓದುಗನಿಗೆ ಏನು, ಅವನನ್ನು ತಟ್ಟುವಂಗೆ ಬರೀ ನೀನು, ಅಂದರೆ ಕಿಲ್ ದೈ ಡಾರ್ಲಿಂಗ್ಸ್ ಅಂತ ಹೇಳಿ. ಹಾಗಾಗಿ ನೀವು ಕಟ್ ಮಾಡಲಿಕ್ಕೆ ಎಂದು ಹೆದರಬಾರ್ದು. ನೀವು 10 ಪುಟದ ಒಂದು ಕತೆ ಬರೆದ್ರಿ ಅಂತ ಇಟ್ಕೊಳ್ಳಿ, ಎ.ಕೆ. ರಾಮಾನುಜನ್ಗೆ ತೋರಿಸಿದಾಗ ಅವ್ರು ಹೇಳ್ತಾರೆ, ಇದನ್ನು ಈಗ ರಾಮಾಯಣನ ನೀವು ರಾಮಾಯಣ ಮಹಾಭಾರತ ಒಂದು 5 ನಿಮಿಷದಲ್ಲಿ ಹೇಳಿ ಮುಗಿಸ್ಬೋದಲ್ಲ ಅದನ್ನು. ಅದಕ್ಕೆ ಎಷ್ಟು 8,000 18,000 ಶ್ಲೋಕಗಳೆಲ್ಲ ಯಾಕೆ ಬೇಕು? ಹೌದು, ಈಗಿನ ದಿವಸಗಳಲ್ಲಂಥದ್ದು ಅಗತ್ಯನೇ ಇಲ್ಲ. ಸೊ ಅದನ್ನು ಕಟ್ ಮಾಡಬೇಕು. ಕಟ್ ಮಾಡೋದು ಹೇಗೆ ಮಾಡ್ತೀರಿ? ನಿಮಗೆ ಬೇಕಾದ್ದನ್ನು ಇಟ್ಕೊಂಡು ಉಳಿದದನ್ನು ಕಟ್ ಮಾಡ್ತೀವಿ. ಎಲ್ಲೂ ಅದರ ಹೋಗ ಕಟ್ಟಾಗಬಾರ್ದು ಅಂದೇಳಿ ಆ ಥರದ ಪ್ರಯತ್ನಗಳನ್ನು ಮಾಡ್ತಾ. ಯಾಕೆಂದರೆ ಆವಾಗ 600 ಪುಟದ ಕಾದಂಬರಿ ಪಬ್ಲಿಷ್ ಮಾಡಲಿಕ್ಕೂ ಯಾರೂ ಸಿಗ್ತಿರ್ಲಿಲ್ಲ. ನನ್ನ ಹತ್ರ ಉಳ್ಕೊಳ್ತಿತ್ತು ಅದು. ಸೊ ಮತ್ತೆ ಒಂದು 6 ತಿಂಗಳಾದಮೇಲೆ ಮತ್ತೆ ಓದುವಾಗ ಇದು ಬೇಡ, ಇದು ಅಗತ್ಯ ಇಲ್ಲ, ಇದು ಒಂದು ಎಕ್ಸ್ಟ್ರೇನಿಯಸ್ ಆಗುತ್ತೆ. ಮೂಲ ಮಾಡಲಿಕ್ಕೆ ನಿಮ್ಮ ಜೊತೆಗಿದ್ದ ಸ್ನೇಹಿತರು ಯಾರದ್ದು ಸಹಾಯ ತಗೊಂಡ್ರಿ? ಇಲ್ಲ, ನಾನು ನೋಡಿ ಆಗ ಬೊಂಬಾಯಲ್ಲಿದ್ದೆ. ನನ್ನ ಸಹಾಯ ಅಂಥೇಳಿ ಕೊಡುವವರು ಯಾರು ಇಲ್ಲ. ಓದಲಿಕ್ಕೂ ಕೂಡ ಸಿಗ್ತಿರ್ಲಿಲ್ಲ. ಅಷ್ಟು ಓದುವಂಥ ಒಂದು ಪೇಷನ್ಸ್ ಕೂಡ ಯಾರಿಗಿಲ್ಲ ಇತ್ತೀಚಿನ ಕಾಲದಲ್ಲಿ. ಇತ್ತೀಚೆ ಅಂತಲ್ಲ, ಯಾವುದೇ ಕಾಲದಲ್ಲಿ ಕೂಡ. ನನ್ನ ನೋವು ನನಗೆ, ನಿಮಗಲ್ಲ. ನನ್ನ ವೇದನೆಗಳು ಸಂವೇದನೆಗಳು ಎಲ್ಲ ನಂದು. ಹೌದು, ಅದನ್ನು ನಿಮ್ಮ ತನಕ ಮುಟ್ಟಿಸೋ ಜವಾಬ್ದಾರಿ ಇದೆಲ್ಲ ನನಗೆ. ಹೌದು, ಅದನ್ನು ನಾನು ಜವಾಬ್ದಾರಿಯಿಂದ ನಿರ್ವಹಿಸಿದರೆ ನಿಮಗೆ ಮುಟ್ಟಬಹುದು. ಇಲ್ಲದೇ ಇವ ಎಂತ ಕಣ್ಣೀರಿನ ಕತೆ ಬರೆದಿದ್ದ ನೀವು ಅಂತೇಳಿ ನಿಮ್ಗೆ ಅನ್ನಿಸ್ತದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಹೌದು ಅಲ್ಲ, ಈ ಸಾರಸ್ವತ ಲೋಕದ ಜನ ಸಾರಸ್ವತರು ಯಾರು ಅಂತಲೇ ಈ ಜನರಿಗೆ ಗೊತ್ತಿಲ್ಲ. ಘಟ್ಟದ ಮೇಲಿನವ್ರಿಗೆ ಯಾರಿಗೆ ಗೊತ್ತು? ಈಗ ನಿಮ್ಗೆ ಗೊತ್ತು, ನೀವು ಆ ಕಡೆಯವರು. ಸಾರಸ್ವತರಂದ್ರೆ ಯಾರು? ಎಲ್ಲೋ ಕೇಳಿರ್ತಾರೆ, ಕಾಮತ್ ಹೋಟೆಲು, ಪೈ ಇದು ಅಂತೇಳೆಲ್ಲ ವಿಹಾರ. ಹೌದು, ವಿಜಯ್ ಮಲ್ಯ ಅಂತ ಗೊತ್ತು ನಮಗೆ. ಇವರು ಸಾರಸ್ವತರಂತ ಗೊತ್ತಿಲ್ಲ. ಅದು ಕಾಮತ್ ಹೋಟೆಲ್ ಗೊತ್ತು ನಮಗೆ. ಆದರೆ ಕಾಮತ್ರು ಯಾರು, ಪೈ ಯಾರು, ಪ್ರಭು ಯಾರು, ಶೆಣೈ ಯಾರು, ಮಲ್ಯ ಯಾರು, ಇದು ಯಾರು ಗೊತ್ತಿಲ್ಲ. ಅದು ಗೊತ್ತಿದ್ದದ್ದು ಈ ಕರಾವಳಿ ಜನರಿಗೆ ಮಾತ್ರ. ಹೌದು, ಆ ಕರಾವಳಿ ಜನರಲ್ಲಿ ಕೂಡ ಈ ಜನಾಂಗದ ಮೇಲೆ ಅಂಥ ಮೋಹ ಇದ್ದವರು ಯಾರೂ ಇಲ್ಲ. ಗೊತ್ತದೆ, ಯಾಕೆಂದರೆ ಇವರು ವ್ಯಾಪಾರ ಮಾಡೋರು, ಕನ್ನಿಂಗ್ ಅಂತ ಹೇಳಿ ಗೊತ್ತದೆ. ಹೌದು, ಆಮೇಲೆ ಅವರು ಮಾತನಾಡಿದ್ದು ಉಳಿದವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಕೊಂಕಣಿಯಲ್ಲೇ ಮಾತನಾಡಿ. ಈಗ ನಾನು ಕೊಂಕಣಿಯಲ್ಲಿ ಮಾತನಾಡಿದ್ದು ನಿಮ್ಗೆ ಗೊತ್ತಾಗಲ್ಲ. ಸೊ ನಿಮ್ಗೇನು ಅನ್ನಿಸ್ತದೆ, ಇವರೇನೋ ನನ್ನ ಎದುರು ಮಸಲತ್ತು ಮಾಡ್ತಾರೆ ಅಂತೇಳಿ ಮುಚ್ಚಿಡ್ತಾ ಇದ್ದಾರೆ. ಹೌದು ಅಂತ. ಆವಾಗ ಒಳ್ಳೆ ಹೆಸರು ಬಂದಿಲ್ಲ ಆಯಿತು. ಇಂಥವರು ಸಮುದಾಯಕ್ಕೆ ಆ ಥರದ ಒಂದು ನೆಗೆಟಿವ್ ಶೇಡ್ ಇತ್ತು. ಅದು ಈ ಕಾದಂಬರಿಯಲ್ಲಿ ಬಂದಿದೆ. ಅದನ್ನು ಮುಚ್ಚಿಟ್ಟಿಲ್ಲ ನಾನು, ಯಾರನ್ನೂ ವೈಭವೀಕರಿಸಿಲ್ಲ. ನನ್ನ ಪ್ರೋಟಗಾನಿಸ್ಟ್ನ ಎಲ್ಲರೂ ಒಳ್ಳೆಯವರು ಅಂತ ಹೇಳಿದ ಕೂಡಲೇ ಅವನು ಒಳ್ಳೆಯವನಾಗಬೇಕಂತಿಲ್ಲ. ಒಳಗಡೆ ಎಲ್ಲ ಅವನಲ್ಲಿ ಕೆಟ್ಟತನ ಇದ್ದಿರ್ಬೋದು. ಅದನ್ನೂ ಬರೆದಿದ್ದೇನೆ ನಾನು. ಹಾಗೆ ಬರೆದಾಗ ನನಗೆ ಇದು ಯಾರು ಪಬ್ಲಿಷ್ ಮಾಡ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಇದೆ, ಈ ಸಾರಸ್ವತರ ಮೇಲೆ ಯಾರಿಗೆ ಇಂಟ್ರೆಸ್ಟ್ ಇದೆ? ಪಬ್ಲಿಷರಿಗೆ ಕೊಡುವಾಗ ನಾನು ಹೇಳಿದ್ದೆ ಅವರಿಗೆ, ನೋಡಿ ಇದು ಪಬ್ಲಿಷ್ ಮಾಡಲಿಕ್ಕೆ ನಿಮ್ಗೊಂದು 3-4 ಲಕ್ಷ ರೂಪಾಯಿ ನೀವು ಹಾಕಬೇಕಾಗತ್ತೆ. ಹೌದು, ಕ್ಯಾಪಿಟಲ್ ಹಾಕಬೇಕಾಗತ್ತೆ. ಲಾಸ್ ಆಗ್ಬೋದು. 10 ವರ್ಷ ನಂತರ ಅದು ರಿಕವರಿ ಆದರೆ ಬಡ್ಡಿ ಕೂಡ ಬರಲಿಕ್ಕಿಲ್ಲ ನಿಮಗೆ. ಸೊ ಎಚ್ಚರದಿಂದ ಹಾಕಿ, ನೀವು ನಿಮಗೆ ಮನಸ್ಸಿದ್ರೆ ಹಾಕಿ ಅಂತೇಳಿ ಹೇಳಿದೆ. ನನಗೆ ಕೊಡಿ, ನನ್ನ ಜವಾಬ್ದಾರಿ ಅದು ಅಂತ ಹೇಳಿದರು. ಹಾಕಿದರು. ಅದೇ ವರ್ಷದಲ್ಲಿ ವಿದಿನ್ 2 months ಅದು ಸೆಕೆಂಡ್ ಎಡಿಷನ್ ಕಂಡಿತು. ಈ ಥರ ಸೇಲ್ ಆಯ್ತದು ಬುಕ್. ಪ್ರತಿಯೊಬ್ಬರೂ ಓದಲಿಕ್ಕೆ ಶುರು ಮಾಡಿದರು. ಯಾಕೆಂದರೆ ಅದು ಮನುಷ್ಯನ ಕತೆ, ಸಾರಸ್ವತರ ಕತೆ ಮಾತ್ರ ಅಲ್ಲ.
ಮತ್ತು ಅದರಿಂದಾಗಿ ಈ ಸಾರಸ್ವತ ಜನಾಂಗದ ಬಗ್ಗೆ ಜನರಿಗೆ ಗೊತ್ತಾಯಿತು. ಅಲ್ಲಿ ಕೂಡ ಇವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದ ಜನ ಇದ್ರಲ್ಲ, ಅವರು ಕೂಡ ಓಹೋ ಇಷ್ಟು ಈ ಕಾರಣಗಳಿಂದಾಗಿ ಇವರಿಗೆ ಈ ಒಂದು ಪೊಸಿಷನ್ಗೆ ಬಂದಿದ್ದಾರೆ ಇವರು ಅಂತ ಹೇಳೋದನ್ನು ಅರ್ಥ ಮಾಡಿಕೊಂಡ್ರು. ಒಂಥರ ಎಂಪತಿಯಿಂದ ನೋಡಲಿಕ್ಕೆ ಶುರು ಮಾಡಿದರು. ಅಲ್ಲ, ಅದು ಆ್ಯಕ್ಚುಲಿ ಬೇರಿಲ್ಲದೆ ಹೊರಟವರು ಅವರು, ಬೇರಿಲ್ಲದೆ ಹೊರಟವರು ಅವ್ರಿಗೆ ಏನೂ ಇಲ್ಲ ಇತ್ತು. ಇವತ್ತು ರಾತ್ರಿ ನೀವು ಈ ಊರು ಬಿಡಬೇಕು ಅಂತ ಹೇಳಿ ಅವರಿಗೆ ಆಜ್ಞೆ ಆಗಿತ್ತು. ನೀವು ಓದಿದಾಗ ಅದು ಗೊತ್ತಿರಬೇಕು ನಿಮಗೆ. ಇವತ್ತು ರಾತ್ರಿ ನಾಳೆ ಬೆಳಗಿನ ಸೂರ್ಯನನ್ನು ನೀವು ನೋಡಬಾರ್ದು, ಹೊರಟೆ ಇಲ್ಲಿಂದ ಅಂಥೇಳಿ, ಏನೋ ಒಂದು ತಪ್ಪು ಮಾಡಿದ್ದಾರೆ ಅಂಥೇಳಿ. ಇಡೀ ಸಮುದಾಯವನ್ನು ಓವರ್ ನೈಟ್, ಅಂದರೆ ಅದು ಕತೆಗಾಗಿ ಮಾಡಿದ್ದು ನಾನು. ಹಾಗೆ ಓಡಿ ಬಂದವರಿದ್ದಾರೆ. ಆ್ಯಕ್ಚುಲಿ 22,000 ಮನೆಗಳು, ಕುಟುಂಬಗಳು ಗೋವಾ ಬಿಟ್ಟು ಹೋಗಿದ್ರು ಅಂತೇಳಿ ಹಿಸ್ಟ್ರಿ ರೆಕಾರ್ಡ್ ಮಾಡಿದೆ. 22,000 ಕುಟುಂಬಗಳು. ಅವೆಲ್ಲ ಒಂದೇ ಸಮುದಾಯದವಾಗಿತ್ತು. ಒಂದೇ ಸಮುದಾಯದವರು. ಒಂದೇ ಸಮುದಾಯ ಅಂಥೇಳಿ ಅಲ್ಲ, ಬೇರೆ ಸಮುದಾಯಗಳಿದ್ದು. ಈಗ ಏನಾಗುತ್ತೆ ಗೊತ್ತಾ ದೇವಬತ್ತಾರ್ರೆ, ಸಾರಸ್ವತರಲ್ಲಿ ಬರೀ ಅದರಲ್ಲೂ ಕೂಡ ವಿಭಾಗಗಳಿದ್ದಾವೆ. ನಮ್ಮ ಎಲ್ಲ ಜಾತಿಗಳಲ್ಲೂ ಇದ್ದಾಗೆ ಗೊತ್ತಾ. ಇದರಲ್ಲಿ ಗೌಡ್ ಸಾರಸ್ವತಂತಿದ್ದಾರೆ, ಸಾರಸ್ವತರಂತಿದ್ದಾರೆ, ರಾಜಾಪುರಿ ಸಾರಸ್ವತರಂತಿದ್ದಾರೆ, ಹಾಗೆ ಅನೇಕ ಸಾರಸ್ವತರಿದ್ದಾರೆ ಗೊತ್ತಾ. ಅವರೆಲ್ಲ ಸೇರಿ ಎಲ್ಲರನ್ನೂ ಸೇರಿಸಿ ಸಾರಸ್ವತ ಅಂತೇಳಿ ಮಾಡಿದ್ದೇನೆ ನಾನು. ಓಕೆ, ಅದರಲ್ಲಿ ವ್ಯತ್ಯಾಸಗಳನ್ನು ಕಾಣಲಿಲ್ಲ. ನನಗೆ ಒಂದು ಕುತೂಹಲ ಏನಂದರೆ, ಈ ಕಾದಂಬರಿಯನ್ನು ದೇಯಿ ಅನ್ನೋ ಒಂದು ವ್ಯಕ್ತಿಗೆ ಏನು ಅರ್ಪಣೆ ಮಾಡಿದರೆ ಏನನ್ನು ಹೇಳ್ತದೆ ಅದು? ನೋಡಿ, ನಾನು ಇದರ ಮೊದಲು ಬರೆದ ಬುಕ್ಸ್ ಇದ್ದಾವಲ್ಲ, ನಮ್ಮದು ಕಥೆಗಳು, ಸಂಕಲನಗಳೆಲ್ಲ, ಅದು ನಮ್ಮ ಅಪ್ಪ ಅಮ್ಮನಿಗೆ ಕೊಟ್ಟಿದ್ದೇನೆ, ನನ್ನ ಹೆಂಡತಿ ಕೊಟ್ಟಿದ್ದೇನೆ, ನನ್ನ ಮಕ್ಕಳಿಗೆ ಕೊಟ್ಟಿದ್ದೇನೆ ಗೊತ್ತಾನೆ, ನನ್ನ ಗೆಳೆಯರಿಗೆ ಕೊಟ್ಟಿದ್ದೇನೆ ಭಾಳ ಕಮ್ಮಿ ಗೆಳೆಯರು ನನಗೆ ಗೊತ್ತದೆ. ಸೊ ಇನ್ಯಾರಿಗೆ ಕೊಡೋದು? ಮತ್ತು ಇಂಥ ಒಂದು ದೊಡ್ಡ ಮ್ಯಾಗ್ನಮ್ ಆಪಸ್ ಯಾರಿಗಾರು ಕೊಡಬೇಕಲ್ಲ, ಒಂದು ಅರ್ಪಿಸಬೇಕಲ್ಲ. ಯಾರಿಗೂ ಇಡೀ ಸಮುದಾಯದವ್ರಿಗೆ ಕೊಡೋಣ ಅಂತೇಳಿದರೆ, ಸಮುದಾಯದಲ್ಲಿ ನಮ್ಮ ಸಾರಸ್ವತ ಸಮುದಾಯದಲ್ಲಿ ಓದೋರು ಕಮ್ಮಿ. ಸಾರಸ್ವತರು ಓದೋದು ಅಂದರೆ ಅವರ ಸಬ್ಜೆಕ್ಟನ್ನು ಮಾತ್ರ ಬೇಕಿರೋ ಓದ್ತಾರೆ. ಸಾಹಿತ್ಯ ಓದೋ ಕ್ರಮ ಇಲ್ಲ. ಅದು ದುಡ್ಡು ಕೊಟ್ಟು ಬುಕ್ ತಗೊಳ್ಳೋದೇ ಇಲ್ಲ, ಭಾಳ ಕಮ್ಮಿ ಜನ ತಗೊಳ್ಳೋದೇ ಇಲ್ಲ ಅಂತ ಹೇಳಿ ಹಾಗೆಲ್ಲ, ದುಡ್ಡು ಕೊಟ್ಟು ತಗೊಳ್ಳೋದು ಕಮ್ಮಿ ಗೊತ್ತಾ. ಹಾಗಾಗಿ ಅವರಿಗೆ ಬೇಡ, ಮೇಷ್ಟ್ರುಗಳಿಗೆ ಕೊಡೋಣ ಅಂತ ಹೇಳಿದರೆ, ಮೇಷ್ಟ್ರುಗಳು ಕೂಡ ನನ್ನ ಮೇಲೆ ಅಂಥ ಒಂದು, ಯಾಕೆ ನನಗೆ ಮೇಷ್ಟ್ರುಗಳು ಅಂಥ ಒಂದು ಪ್ರಭಾವ ಬೀರಿದ ಮೇಷ್ಟ್ರುಗಳು ಹೆಚ್ಚಿಲ್ಲ ಗೊತ್ತೇನ. ಸೊ ಇನ್ಯಾರಿಗೆ ಕೊಡೋದು ನಾನು? ಆಗ ನೆನಪಾದ್ದು ಈ ದೇಯಿ ಬಗ್ಗೆ. ನಮ್ಮಲ್ಲಿ ಆ ಕಥೆಯಲ್ಲಿ ಒಂದು ಕಡೆ ಬರುತ್ತೆ, ಏನಂತ ಹೇಳಿದರೆ, ಈ ನಗಡ ಬೇತಾಳ ಒಂದು ವರ ಕೊಟ್ಟಿರ್ತಾನೆ ಇವರಿಗೆ, ಒಂದು ಶಾಪ ಕೊಟ್ಟಿರ್ತಾನೆ. ಉಶಾಪ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ವರ ಕೊಟ್ಟಿರ್ತಾನೆ. ಶಾಪ ಏನಂದರೆ 4 ತಲೆಮಾರಿನಲ್ಲಿ 4 ಸಂತಾನದಲ್ಲಿ ಒಂದು ಸಂತಾನ ನಿಶೇಷ ಆಗಿ ಹೋಗಲಿ ಅಂತೇಳಿ, ನಿಶೇಷ ಆಗಿ ಹೋಗಲಿ ಅಂತೇಳಿ. ಸೊ 3 ಜನರು ಮಾತ್ರ ಉಳಿತಾರೆ. ಇವನು ಉಶಾಪ ಕೇಳಿದಾಗ ಅವನು ಹೇಳ್ತಾನೆ, ನಿನ್ನ ಹೆಂಗಸರಿಗೆ, ಸಾರಸ್ವತ ಹೆಂಗಸರಿಗೆ 12 ಗರ್ಭ ಧರಿಸೋ ವರ ಕೊಡ್ತೀನಿ ನಾನು ಅಂತೇಳಿ. ಆಮೇಲೆ ಇದನ್ನು ಹೇಳ್ತಾನೆ, ಯಾವ ದಿವಸ ನೀವು ನಿಮ್ಮ ಭಾಷೆಯನ್ನು ಮರಿತೀರ, ಯಾವ ದಿವಸ ನೀವು ನಿಮ್ಮ ಸಾರಸ್ವತ ಬ್ರಾಹ್ಮಣನ ಮೊಮ್ಮ, ಸಾರಸ್ವತ ಮಹಿಳೆಯನ್ನು ಮಾಯೆ ಅಂತ ಕರೆಯೋದಿಲ್ವೋ, ಯಾವಾಗ ನಿಮ್ಮ ಭಾಷೆ ನೀವು ಮರಿತೀರ, ಆವಾಗ ನಿಮ್ಮ ಈ 12 ಗರ್ಭ ಧರಿಸೋ ಶಕ್ತಿಯನ್ನು ವಾಪಸ್ ತಗೊಳ್ತೀನಿ ಅಂತೇಳಿ ಹೇಳ್ತಾನೆ ಗದೆ. ಸೊ ಇಲ್ಲಿ ಏನಾಗುತ್ತೆ, ಈ 9ನೇ ತಲೆಮಾರಿಗೆ ಬರುವಾಗ ಮಕ್ಕಳು 1ಕ್ಕೆ 100 ಆಗಿ, 100ಕ್ಕೆ 1000ವಾಗಿ ಹೀಗೆ ಬೆಳೀತಾ ಹೋಗ್ತಾರೆ. ಒಬ್ಬನಿಗೆ 10-12 ಮಕ್ಕಳು. ಈಗ ನಮ್ಮ ಅಪ್ಪನಿಗೂ 9-10 ಜನ ಮಕ್ಕಳು ಗೊತ್ತಿದೆ ಹಾಗೆ. ಆದರೆ ನಮ್ಮ ಮಟ್ಟಿಗೆ ಬರುವಾಗ ನಾವೀಗ ಭಾಷೆ ಮರ್ತಿದ್ದೇವೆ, ನಮ್ಮ ಕೊಂಕಣಿ ಭಾಷೆನ ಹೆಚ್ಚು ಕಮ್ಮಿ ನಮ್ಮ ಮಕ್ಕಳಿಗೆ ಬರಲ್ಲ ಸರಿಯಾಗಿ ಮಾತನಾಡಲಿಕ್ಕೆ. ಅದಕ್ಕೆ 2 ಮಕ್ಕಳು. ಇದು ನೋಡಿ ನನ್ನ ಇಮ್ಯಾಜಿನೇಷನ್, ಅದು ವಾಸ್ತವ ಬೇರೆ, ಲಾಜಿಕ್ ಗೊತ್ತಿಲ್ಲ. ಹಾಗೆ ಮಾಡ್ಕೊಂಡು ನಾನು ಅದಕ್ಕೊಂದು ಶಾಪ, ಅದಕ್ಕೊಂದು ವರ ಎಲ್ಲ ಕೊಟ್ಟು ಆ ಥರ ಮಾಡಿದೆ ಗೊತ್ತಿಲ್ಲ. ಅದು ನನ್ನ ಚಿಕ್ಕಂದಿನಲ್ಲಿ ನಮ್ಮ ಪ್ರತಿಯೊಬ್ಬರ ಮನೆಯಲ್ಲಿ ನನ್ನ ಸಂಬಂಧಿಕರು ಅಂತೇಳಿ ಯಾರ್ಯಾರಿದ್ದಾರೆ ಅವರಿಗೆ ಎಲ್ಲ 12 ಮಕ್ಕಳು. 12 ನೋವು, ಒಬ್ಬರಿಗೆ 18 ಮಕ್ಕಳದ್ದು ಇದೆ ಒಂದೇ ಹೆಂಡತಿಯಿಂದ.
ಬೇರೆ ಇಟ್ಟುಕೊಂಡವರು ಅದು ಬೇರೆ ಇರ್ಬೋದು. ಆದರೆ ಒಂದೇ ಇದರಿಂದ ಹೆಂಡತಿಯಿಂದ ಅಷ್ಟು ಮಕ್ಕಳಾದ್ದಿದೆ. ಅಷ್ಟೂ ಮಕ್ಕಳಿಗೆ ಸಾಧಾರಣ ಒಂದು ಈ 1000ದಲ್ಲಿ ಒಂದು 500 ಹೆರಿಗೆ ಆದರೂ ಆ ದೇಯಿ ಮಾಡಿರಬೇಕು. ಸೊ ಆ ದೇಯಿ ಬಗ್ಗೆ ನನಗೊಂದು ಎಂದೋ ಒಮ್ಮೆ ಭಾಳ ಒಂದು ಒಂದು ಕುತೂಹಲ ಹುಟ್ಟಿತ್ತು. ಏನು ನಗು ಅವಳ ಮುಖದ ಮೇಲೆ, ಅವಳಿಗೆ ಯಾವುದು ಬಿದ್ದದಿಲ್ಲ, ಮಗು ಆಯಿತು ಮುಗೀತು. ಅಲ್ಲ, ಮಗು ಆದ್ದು ಮಾತ್ರ ಅಲ್ಲ, ಅದಕ್ಕೆ ಒಂದು 3 ತಿಂಗಳ ತನಕ ಅವಳು ನೋಡ್ತೀನಿ, ಅದು ಬಾಣಂತಿ ಅದೆಲ್ಲ ಬರೆದಿದ್ದೆ ನಾನು. ಮಗುವಿನ ಮುಖದ ಮೇಲೆ ಯಾವಾಗ ನಗು ಹುಟ್ಟಿತು, ಅವಳಿಗೆ ಇನ್ನೊಂದು ಕಡೆ ಸಮನ್ಸ್ ಬರುತ್ತೆ, ಅಲ್ಲಿ ಒಂದು ಮಗು ಹುಟ್ತಾ ಇದೆ ಬಾ ನೀನು ಅಂತೇಳಿ ಅಲ್ಲಿಗೆ ಓಡ್ತಾ ಇದ್ಲು. ಸೊ ಅವಳು ಮಾಡಿದಷ್ಟು ಹೆರಿಗೆ ನಮ್ಮಲ್ಲಿ ಯಾರಿಗೂ, ಹಾಗಾಗಿ ಅವಳಿಗೆ ನಾವೆಲ್ಲ ಕೃತಜ್ಞರಾಗಿರಬೇಕು ಅಂತೇಳಿ ಹಾಗಾಗಿ ಅವಳಿಗೆ ಕೊಟ್ಟೆ ನಾನು. ಬಟ್ ನೀವು ಆಗಲೇ ಸ್ವಪ್ನ ಸಾರಥ್ಯದ ಬಗ್ಗೆ ಹೇಳುವಾಗ ಇದರ ಸ್ಟ್ರಕ್ಚರನ್ನು, ಅದರ ಕನ್ಸ್ಟ್ರಕ್ಟ್ ಮಾಡುವ ಸ್ಟ್ರಕ್ಚರನ್ನು ಮಹಾಭಾರತದಿಂದ ತಗೊಂಡೆ. ಮಹಾಭಾರತದಿಂದ ಇನ್ಫ್ಲುಯೆನ್ಸ್ ನಾಟ್ ಸಬ್ಜೆಕ್ಟ್ ಆರ್ ನಾಟ್ ಕಂಟೆಂಟ್, ಕನ್ಸ್ಟ್ರಕ್ಟ್ ಮಾಡೋ ಪ್ಯಾಟರ್ನನ್ನು ತಗೊಂಡೆ ಅಂತೇಳಿ. ಹೀಗೆ ತೊಗೊಂಡ್ಮೇಲೆ ಬ್ರಹ್ಮ ಯಾಕೆ ಬರೀಬೇಕು ಅನ್ನಿಸ್ತು? ಬ್ರಹ್ಮ ನನಗೆ ಅದು ಮಹಾಭಾರತದ್ದೇ ಕಥೆ ಅಲ್ಲ? ಮಹಾಭಾರತದ ಕಥೆ ಅಲ್ಲ. ಮಹಾಭಾರತ ನನಗೆ ಇವತ್ತಿಗೂ ಕೂಡ ನನ್ನಲ್ಲೊಂದು ರೋಮಾಂಚನ ಹುಟ್ಟಿಸುವ ಕಥೆ ಅದು. ತುಂಬ ಜನರಿಗೆ, ನಮ್ಮ ಹಾಗೆ ನಿಮಗೂ ಇರ್ಬೋದು, ಎಷ್ಟು ಆಳಕ್ಕೆ ಅಗದ್ರೂ ಅಷ್ಟೇ ಆಳ ಇರುತ್ತದು. ನೀವು ಒಂದು ಅಂತ ಹೇಳಲಿಕ್ಕಾಗದು. ಎಷ್ಟು ಆಳಕ್ಕೆ ಹೋಗ್ತೀರ ಅಷ್ಟು ಆಳಕ್ಕಿದೆ. ಹಾಗೆ ಆಳಕ್ಕೆ ಹೋಗುವ ಒಂದು ಸೃಜನಶೀಲ ಮನಸ್ಸು ಆ ವ್ಯಾಸನಿಗೆ ಹೇಗೆ ಬಂತು. ನಾವೆಲ್ಲ ಅದಕ್ಕೆ ಉದ್ಯೋಗದಲ್ಲಿ ತೊಡಕೊಂಡವರು, ಆದರೆ ಭಾಳ ಕಮ್ಮಿಯಲ್ಲಿ ಸಣ್ಣ ಮಟ್ಟಿಗೆ ಇದ್ದೇವೆ. ಅವನಂಥ ಒಂದು ಬೃಹತ್ ಇದನ್ನು, ಅದು ಒಬ್ಬ ಋಷಿಯಾಗಿ ಸಾಮಾಜಿಕ ಬದುಕಿನಲ್ಲಿ ಅಂಥ ಓಡಾಟ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಮನುಷ್ಯನನ್ನು ಹೇಗೆ ಅರ್ಥ ಮಾಡ್ಕೊಂಡಿದ್ದಾನೆ ಅವನು, ಯಾವ ಥರದಲ್ಲಿ ಅರ್ಥ ಮಾಡ್ಕೊಂಡಿದ್ದಾನೆ ಅವನು, ಇದೊಂಥರ ಒಂದು ವಿಸ್ಮಯ ಅಲ್ವಾ ಅದು. ಅದು ಹೇಗೆ ಬಂದವನಿಗೆ ಅಂತ ಹೇಳೋದು ನನ್ನನ್ನು ಯಾವಾಗಲೂ ಕಾಡ್ತಾ ಇದ್ದ ಪ್ರಶ್ನೆ. ಮತ್ತು ಈ ಮಹಾಭಾರತ ಕತೆ ಗೊತ್ತದೆ. ಸೊ ಅದಕ್ಕಾಗಿ ಅಂಥದ್ದೊಂದು ಕತೆ ಬರೆಯೋಣ ಅಂತೇಳಿ ಅನ್ನಿಸ್ತು ನನಗೆ. ಬ್ರಹ್ಮ ಹಾಗೆ ಹುಟ್ಟಿದ್ದು ಅದು ಕ್ರಿಯೇಷನ್, ಸೃಜನಶೀಲ ಮನಸ್ಸು ಹೇಗೆ ತನಗೆ ಬಂದ ಅನುಭವಗಳನ್ನು ವಿಸ್ತರಿಸುತ್ತಾ ಹೋಗ್ತಾನೆ ಅವನು ಅಂತ ಹೇಳೋದನ್ನು ಬರೆದಿದ್ದೇನೆ ನಾನು. ಹೌದು. ಒಂದು ಸಣ್ಣ ವಿಚಾರ ಏನಂದ್ರಲ್ಲಿ ಅವನು ಪರಾಶರ ನೀರಿಗೆ ಬಿದ್ದು ಇದಾಗ್ತಾನೆ ಗೊತ್ತದೆ. ಇವನು ವೇದವ್ಯಾಸ ಏನೂ ಮಾಡಲಿಕ್ಕಾಗದ ಹಾಗೆ ಅವನು ನಿಲ್ಲಬೇಕಾಗತ್ತೆ ಗೊತ್ತ. ಅವನು ಜೋರಾಗಿ ಕೂಗ್ತಾನೆ. ಅದನ್ನೇ ಅವನು ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಮುಳುಗಿದಾಗ ಅಲ್ಲಿ ಅವನನ್ನು ಕರೆಯೋ ಒಂದು ಇದಿದೆ ಅಲ್ಲ, ಅದನ್ನು ಬರ್ದ ಅಂತೇಳಿ ಈ ಥರ ಬರಿತಾ ಹೋಗ್ತೀನಿ, ನಾನು ಕನೆಕ್ಟ್ ಮಾಡ್ತಾ ಹೋಗ್ತೀನಿ. ಆ ಸೃಜನಶೀಲತೆ, ನೀವು ಆಗ ಕೇಳಿದ ವಾಸ್ತವತೆ ಮತ್ತು ಕಲ್ಪನೆಯನ್ನು ಹೇಗೆ ಜಕ್ಸ್ಟಪೋಸ್ ಮಾಡ್ತೀರಿ ಅಂತೇಳಿ ಕೇಳಿದ್ರಲ್ಲ, ಅದೇ ಕಥೆಯನ್ನು ಇದರಲ್ಲಿ ಹೇಳ್ದಂಗೆ ಮಾಡಿದೆ ನಾನು. ಈಗ ನಾವು ನಿಮ್ಮ ಸಿನಿಮಾ ಹುಚ್ಚಿನ ಬಗ್ಗೆ, ಹುಚ್ಚು ಅಂತ ಹೇಳ್ಬೋದು ಅಂತ, ಖಂಡಿತವಾಗಲಿ ಹುಚ್ಚಿನ ಬಗ್ಗೆ ಮಾತಾಡೋದಿದ್ರೆ ಅಪೂರ್ಣ ಆಗ್ತದೆ. ಇದ್ರ ಬಗ್ಗೆ ಹೇಳಿ. ನಾನು ನೋಡಿ ಭಾಳ ವಿಚಿತ್ರ ಅನ್ನಿಸ್ಬೋದು ನಿಮಗೆ. ನನ್ನ SLC ಆಗೋದ್ರಿಂದ ನಾನು ಸಿನಿಮಾ ನೋಡಿದ ವ್ಯಕ್ತಿ ಅಲ್ಲ. ಅಂದರೆ 16-18 ವರ್ಷ ಮೊದಲನೇ ಸಿನಿಮಾ ನೋಡಿದ್ದು ನಾನು ಜೊತೆ. ಮತ್ತು ಅದು ಏನು ಸಿನಿಮಾ ಅಂತಲೂ ನನಗೆ ಸರಿಯಾಗಿ ನೆನಪಿಲ್ಲ, ಯಾಕೆ ಅದನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ. ಆಮೇಲೆ ಆಗ ನಾವು ನೋಡ್ತಾ ಇರೋ ಸಿನಿಮಾ ನಮ್ಮನ್ನೆಲ್ಲ ಒಂಥರ ಭಾವನಾತ್ಮಕವಾಗಿ ಇದು ಟಚ್ ಆಗ್ತಾಯಿತ್ತು. ಅಂಥ ಇದರಲ್ಲಿ ಒಂದು ಆಕರ್ಷಣೆಯೂ ಇತ್ತು ನಮಗೆ. ಸೊ ಇದರಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂತೇಳಿ ಅನ್ನಿಸ್ತಾ ಇತ್ತು. ಆಗ ನನಗೆ ಇದ್ದಕ್ಕಿದ್ದ ಹಾಗೆ ಈ ಆರ್ಟ್ ಸಿನಿಮಾದ ಬಗ್ಗೆ ಹೆಚ್ಚು ಒಲವು ಬರಲಿಕ್ಕೆ ಅದಕ್ಕೊಂದು ಟ್ರೈನಿಂಗ್ ಆಯಿತು. ಒಂದು 10-15 ದಿವಸದ ಒಂದು ಟ್ರೈನಿಂಗ್ನಲ್ಲಿ ಒಂದು 100 ಸಿನಿಮಾಗಳನ್ನು ನೋಡಿದೆ. ಅದರ ಒಳ್ಳೆತನಗಳು ಏನು ಅಂತ ಅಲ್ಲಿಂದ ನನಗೆ ಒಳ್ಳೆ ಆರ್ಟ್ ಸಿನಿಮಾಗಳ ಬಗ್ಗೆ ಆಕರ್ಷಣೆ ಹುಟ್ಟಿತು. ಆದರೆ ಆಕರ್ಷಣೆ ಹುಟ್ಟಿದ್ದು ನಮ್ಗೆ ಯಾರು ಸಿನಿಮಾದಲ್ಲಿ ತಗೋಬೇಕಲ್ಲ. ಅದು ಅಂಥದ್ದು ಯಾರು ಅಂಥ ಪ್ರಯತ್ನ ಮಾಡಲಿಲ್ಲ, ಅಷ್ಟು ಟೈಮೂ ಇಲ್ಲ ನಮಗೆ. ನಾನು ನಿವೃತ್ತನಾದ ಮೇಲೆ ಗಿರೀಶ್ ಕಾಸರವಳ್ಳಿಯವರ ಸಂಪರ್ಕಕ್ಕೆ ಬಂದೆ.
ಯಾಕಂತೇಳಿದ್ರೆ ಅವರು ಒಂದು ಚಿತ್ರಸಮೂಹ ಅಂತ ಒಂದು ತಂಡ ಕಟ್ಟಿ ಪ್ರತಿ ಶನಿವಾರ ಒಂದು ಸಿನಿಮಾ ತೋರಿಸ್ತಾಯಿದ್ರು ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಅದಕ್ಕೆ ನಾನು ಹೋಗಲಿಕ್ಕೆ ಶುರು ಮಾಡಿದೆ. ಆಗ ನನಗೂ ಅವರಿಗೂ ಒಳ್ಳೆ ಬಾಂಧವ್ಯ, ನನಗೂ ಅವರ ಪರಿಚಯ ಘಟಸಾದ ಟೈಮ್ನಲ್ಲೇ ಇತ್ತು. ಹಾಗೆ ಅದರಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡೆ. ನನಗೆ ಇವತ್ತಿಗೂ ಪರ್ಫಾರ್ಮೆನ್ಸ್ ಆರ್ಟ್ ಬಗ್ಗೆ ಭಾಳ ಒಂದು, ಈಗ ನಾಟಕದ ಬಗ್ಗೆನೂ ನನಗೆ ಹೆಚ್ಚು ಹೌದು ಆಸ್ತಿ ಇದೆ, ಸಿನಿಮಾ ಬಗ್ಗೆನೂ ಆಸ್ತಿ ಇದೆ, ಸಂಗೀತದ ಬಗ್ಗೆನೂ ಆಸ್ತಿ ಇದೆ. ಸೊ ಅದರಲ್ಲಿ ಸಿನಿಮಾ ಕೂಡ ಬಂತು. ನನ್ನ ಪುಣ್ಯಕ್ಕೆ, ನನ್ನ ಸೌಭಾಗ್ಯಕ್ಕೂ ಏನು ಅಂತೇಳಿದ್ರೆ ಅವರು ಸ್ಕ್ರಿಪ್ಟ್ ಬರಿ ಅಂತ ಹೇಳಿದರು, ಬರೀಲಿಕ್ಕೆ ನನಗೆ ಉಜ್ಜುಗಿಸಿದರು. ಹೇಗೆ ಬರಿಬೇಕಂದ್ರೆ ಒಳ ಸುಳಿಗಳನ್ನೆಲ್ಲ ಹೇಳಿದರು. ನನಗೆ ಅದಕ್ಕೆ ಅವಾರ್ಡು ಬಂತು. ಆಮೇಲೆ ನಂದೊಂದು ಕತೆ ತಗೊಂಡು ಅನನ್ಯ ಫಿಲ್ಮ್ ಕೂಡ ಮಾಡಿದ್ದೆ. ಹೌದು, ಶೇಷಾದ್ರಿ ಅವರು ಕರೆದ್ರು. ಸೊ ಹೀಗೆ ಬೇರೆ ಬೇರೆ ಕಾರಣಕ್ಕಾಗಿ ನಾನು ಇದರಲ್ಲಿ ತೊಡಗಿಸ್ಕೊಂಡೆ. ಮನುಷ್ಯನ ಬದುಕು ಹೇಗೆ ಹೊರಳ್ಕೊಳ್ಳುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ ನೋಡಿ. ಒಂದು ಹಳ್ಳಿಯಲ್ಲಿ ಹುಟ್ಟಿದವನು, ಕತೆ ಬರೀತಾ ತನ್ನಷ್ಟಕ್ಕೆ ತಾನಿದ್ದವನು, ಗೊತ್ತದೆ. ಆಮೇಲೆ ಇದ್ದಕ್ಕಿದ್ದಾಗ ಈ ಲೆವೆಲ್ಗೆ ಬಂದು ಮುಟ್ಟಿದ್ದೇನೆ ಅಂತೇಳಿ ಅದೊಂದು ವಿಸ್ಮಯನೇ ನನಗೆ. ಅದು ಹೊರಳಿದ ರೀತಿ ಪುಳಕವಾಗುತ್ತೆ. ಸರ್, ಇಷ್ಟೊತ್ತು ನಿಮ್ಮ ಬರಹ, ಬದುಕು ಮತ್ತು ಸಿನಿಮಾ ಹಲವು ಸಂಗತಿಗಳನ್ನ ಮಾತಾಡಿದ್ವಿ. ಇಷ್ಟೊತ್ತು ನೀವು ಟೈಮ್ ಕೊಟ್ಟು ಮಾತಾಡೋದಕ್ಕೆ ನಾನು ಕೃತಜ್ಞತೆಗಳನ್ನ ಹೇಳ್ತೇನೆ. ನಮಸ್ಕಾರ.